ಸೆಟ್ ಬಾಯ್ ಕೆಲಸಕ್ಕೆ ಹೋಗ್ತಿದ್ದೆ ನಾನು. ಬೆಳಿಗ್ಗೆ 5ರಿಂದ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ತನಕ ನಮ್ ಕೆಲಸ ಇರ್ತಿತ್ತು ಅಲ್ಲಿ. ಎಕ್ಸಾಮ್ ಬಿಟ್ಬಿಡೋಣ, ಕಾಂಪಿಟೇಟಿವ್ ಫೀಲ್ಡ್ ಬಿಟ್ಬಿಡೋಣ, ಗಿವ್ ಅಪ್ ಮಾಡ್ಬಿಡೋಣ ಅಂತ ಏನಾದ್ರು ಅನ್ಸಿದ್ಯಾ? ಇದಕ್ಕಿಂತ ಮುಂಚೆ 18 ಎಕ್ಸಾಮ್ ಫೇಲ್ ಆಗಿದೆ ನಾನು. ಹಾಯ್ ನಮಸ್ಕಾರ, ನಾನು ನಿಮ್ಮ ವಿನಾಯಕ್ ಅಡಿಪಡಿ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆನ್ಲೈನ್. ಸೊ ಇದು ನಮ್ಮ ಅಚೀವರ್ಸ್ ಟಾಕ್ ಆಗಿರುತ್ತೆ. ಅಂದ್ರೆ ನಮ್ಮ ಒಂದು ಅಚೀವರ್ಸ್ ಆಗಿರುವಂತ ಸಚಿನ್ ಅವರು ಯುಕೋ ಬ್ಯಾಂಕ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡಿದ್ದಾರೆ. ಯುಕೋ ಬ್ಯಾಂಕ್ ಇಸ್ ಅನ್ ನ್ಯಾಷನಲೈಸ್ಡ್ ಬ್ಯಾಂಕ್ ಆಗಿರೋದು. ಸೊ ಹಾಗಾಗಿ ಈ ಬ್ಯಾಂಕ್ ಅನ್ನ ಕ್ಲಿಯರ್ ಮಾಡಿ ತಮ್ಮ ಅನುಭವವನ್ನ ವ್ಯಕ್ತಪಡಿಸೋಕೋಸ್ಕರ ಈ ಒಂದು ಪಾಡ್ಕಾಸ್ಟ್ ಮುಖಾಂತರ ನಿಮ್ಮೊಟ್ಟಿಗೆ ಬರ್ತಾ ಇದ್ದೀವಿ. ಓಕೆ, ಸೊ ಹಾಗಾದ್ರೆ ವೆಲ್ಕಮ್ ಮಾಡೋಣ ಸಚಿನ್ ಅವರು. ಸೊ ಯುಕೋ ಬ್ಯಾಂಕ್ ಅನ್ನ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಸೊ ವೆಲ್ಕಮ್ ಬ್ಯಾಕ್ ಟು ಸಚಿನ್. ಹೇಗೆ ಅನಿಸ್ತಿದೆ ನಿಮಗೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಫಾರ್ ವೆಲ್ಕಮಿಂಗ್. ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. ಲೈಕ್ ನಾವು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದಾಗ ಅನಿಸ್ತಾ ಇತ್ತು, ಲೈಕ್ ಅಚೀವರ್ಸ್ ಯಾವ್ದಾದ್ರು ವಿಡಿಯೋ ನೋಡಿದಾಗ ಯೂಟ್ಯೂಬ್ ನಲ್ಲಿ, ನಾವ್ ಯಾವಾಗಪ್ಪ ಈ ತರ ಒಂದು ಪೊಸಿಷನ್ ಬರ್ತೀವಿ, ನಾವ್ ಯಾವಾಗ ಇಂಟರ್ವ್ಯೂ ಕೊಡ್ತೀವಿ ಅನ್ನುವಂತ ಒಂದು ಮೆಂಟಾಲಿಟಿ ನಮ್ಗೆ ಸಹ ಇರ್ತಿತ್ತು. ಸೊ ಇವಾಗ ಆ ಪೊಸಿಷನ್ ನಾವು ಈಗ ಬಂದಿದೀವಿ ಅಂತ ಬಂದಿದೀವಿ, ನಿಮ್ ಮುಂದೆ ಇವತ್ತು ಕೂತ್ಕೊಂಡಿದೀವಿ ಅಂತ. ಸೊ ಅದನ್ನ ಫೀಲ್ ಮಾಡಿದಾಗ ಬಹಳ ಖುಷಿ ಆಗುತ್ತೆ ನಂಗೆ. ಅಂಡ್ ಥ್ಯಾಂಕ್ಸ್ ಸರ್, ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ನೀವೇನು ಯುಕೋ ಬ್ಯಾಂಕ್ ಇವಾಗ ಕ್ಲಿಯರ್ ಮಾಡಿ ಆಲ್ರೆಡಿ 1-2 ಮಂತ್ಸ್ ಆಗಿ ಜಾಬ್ ಸೇರಿದ್ದೀರಾ. ಹೇಗಿದೆ ನಿಮ್ಮ ಜರ್ನಿ? ಅಂದ್ರೆ 2 ಮಂತ್ಸ್ ಬ್ಯಾಕ್ ನೀವು ಆಸ್ ಅ ಸ್ಟೂಡೆಂಟ್ ಲೈಫ್ ಅನ್ನ ನೋಡಿದ್ರಿ, ಇವಾಗ ಒಬ್ಬ ಏನಪ್ಪಾ ಅಂದ್ರೆ ಒಂದು ವೈಟ್ ಕಾಲರ್ ಜಾಬ್ ಅಂದ್ರೆ ಬ್ಯಾಂಕ್ ಜಾಬ್ ಅನ್ನ ಅಲಂಕರಿಸಿದ್ರ. ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಲೈಕ್ ತುಂಬಾ ಖುಷಿ ಆಗುತ್ತೆ ಸರ್. ನಾವು ಏನೋ ಒಂದು ಕನ್ಸ್ ಕಟ್ಕೊಂಡು ಬಂದಿರ್ತೀವಿ, ಪ್ರತಿಯೊಬ್ರು ಒಬ್ಬ ಆಸ್ಪಿರೆಂಟ್ಸ್ ತರಾನೇ. ಆ ಕನ್ಸು ನನ್ಸಾದಾಗ ಆಗುವಂತ ಖುಷಿ ಇದೆಯಲ್ಲ, ಅದಕ್ಕಿಂತ ಮುಂದೆ ದೊಡ್ಡ ಯಾವುದೂ ಇಲ್ಲ. ಲೈಕ್ ಸಮಾಜದಲ್ಲಿ ನಾವು ಏನೂ ಆಗಿರಲ್ಲ ಈ ಸಂಸ್ಥೆಗೆ ಬರ್ಬೇಕಾದ್ರೆ, ಇಲ್ಲ ಒಂದು ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಬೇಕಾದ್ರೆ. ಬಟ್ ಒಂದ್ಸರಿ ನಾವು ಎಕ್ಸಾಮ್ ನ ಕ್ಲಿಯರ್ ಮಾಡಿ ನಾವೊಂದು ಆ ಹುದ್ದೆ ಅಂತ ನಾವು ಸೇರಿದಾಗ ಸಮಾಜ ನಮ್ಮ ನೋಡೋ ರೀತಿನೇ ಚೇಂಜ್ ಆಗುತ್ತೆ. ಬ್ಯಾಂಕ್ ಅಲ್ಲಿ ಒಬ್ಬ ಬ್ಯಾಂಕರ್ ಅಂತ ಹೇಳಿದಾಗ ಒಂದು ಸಿಗುವಂತ ಗೌರವ ಆಗಿರ್ಬೋದು, ಇಲ್ಲ ಬ್ಯಾಂಕ್ ಒಳಗಡೆ ಜನರ ನಮ್ಮಲ್ಲಿ ತೋರಿಸುವಂತ ಪ್ರೀತಿ ಆಗಿರ್ಬೋದು, ಆ ಗೌರವ ಆಗಿರ್ಬೋದು, ಅದನ್ನ ಬಹಳ ಖುಷಿ ಕೊಡುತ್ತೆ ಸರ್. ಪ್ರತಿಯೊಂದು ಅಂದ್ರೆ ನಾವು ನಡೆದು ಬಂದ ಹಾದಿ, ಪಟ್ಟ ಕಷ್ಟ ಎಲ್ಲವೂ ವರ್ತ್ ಅಂತ ಅನ್ಸುತ್ತೆ ಸರ್ ಅವಾಗ ನಮ್ಗೆ. ಓಕೆ, ದಟ್ಸ್ ಗ್ರೇಟ್. ಯಾಕಂದ್ರೆ ಬಹಳಷ್ಟು ಜನ ಇದೇ ಅನ್ಕೋತಿರ್ತಾರೆ, ದುಡ್ಡಿಕ್ಕಿಂತ ಮುಂಚೆ ಗೌರವ, ರೆಸ್ಪೆಕ್ಟ್. ಯಾಕಂದ್ರೆ ಗೌರ್ಮೆಂಟ್ ಎಕ್ಸಾಮ್ ಅದು ತಂದು ಕೊಡುತ್ತೆ. ಹೌದಾ? ಮೇನ್ ಆಗಿ ಎಷ್ಟೇನೋ ದುಡ್ಡು, ಲಕ್ಷಾಂತರ ದುಡ್ಡನ್ನ ಗಳಿಸ್ಬೋದು, ಆದ್ರೆ ಗೌರವ ಅಂತ ಏನ್ ಕರಿತೀವಲ್ಲ, ಈ ಜನಗಳಿಂದ ಪಡ್ಕೊಳ್ಳೋದಾಗಿರ್ಬೋದು, ಒಟ್ಟೊಂದು ಸಮಾಜದಲ್ಲಿ ಒಂದು ರೆಸ್ಪೆಕ್ಟೇಬಲ್ ಜಾಬ್ ಅಂತ ಹೇಳಬಹುದು. ಸೊ ಆ ಒಂದು ಜಾಬ್ ಅನ್ನು ಆಲ್ರೆಡಿ ಅಲಂಕರಿಸಿ 2 ಮಂತ್ಗಳ ಅಂದ್ರೆ 2 ಮಂತ್ಸ್ ಕೆಲಸವನ್ನು ಕೂಡ ಮಾಡಿಕೊಂಡು ತಮ್ಮ ಸಮಯವನ್ನ ಮೀಸಲಿಟ್ಟು ನಮಗೋಸ್ಕರ ಅಂದ್ರೆ ಒಂದು ಇನ್ಸ್ಟಿಟ್ಯೂಷನ್ಗೋಸ್ಕರ ಕೊಟ್ಟಿರೋದು ಕೂಡ ಸಚಿನ್ ಅವ್ರ ಬಗ್ಗೆ ನಾವು ಹೆಮ್ಮೆ ಅಂತ ಹೇಳ್ಕೊಬಹುದು. ಯಾಕಂದ್ರೆ ಸೊ ಅವ್ರ ಆ ಒಂದು ಪ್ಯಾಷನ್ ಆಗಿರ್ಬೋದು, ಅಥವಾ ಆ ಒಂದು ಏನಂದ್ರೆ ಇಂಟ್ರೆಸ್ಟ್ ಆಗಿರ್ಬೋದು, ಅದೇ ತರ ಕಲಿಕೆಯಲ್ಲಿ ಎಲ್ಲದರಲ್ಲೂ ಕೂಡ ಇರ್ತಾ ಇತ್ತು. ಸೊ ಹಾಗಾದ್ರೆ ನಿಮ್ಮ ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳಿಸ್ಕೊಡ್ಬೋದಾ? ಅಂದ್ರೆ ನೀವು ಲರ್ನ್ ಆನ್ಲೈನ್ ಬರೋದಕ್ಕಿಂತ ಮುಂಚೆ ಬಹಳಷ್ಟು ಜನಕ್ಕೆ ಇಲ್ಲಿ ಆಕ್ಚುಲಿ ಆಫ್ಲೈನ್ ಇರೋರಿಗೆ ಗೊತ್ತಿರುತ್ತೆ, ಆದ್ರೆ ಬಹಳಷ್ಟು ಜನ ಇಲ್ಲಿ ಆನ್ಲೈನ್ ಅಲ್ಲಿ ವೀಕ್ಷಣೆ ಮಾಡ್ತಾ ಇರ್ತಾರೆ. ಒಂದು ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಬೇಕನ್ನೋರಿಗೆ ಇದು ಬಹಳ ಮೋಟಿವೇಟೆಡ್ ಆಗುವಂತ ಒಂದು ಸೆಷನ್ ಆಗ್ಬಹುದು, ಅಥವಾ ಅವ್ರಿಗೆ ಏನೋ ಒಂದು ಕಲಿಬಹುದು. ಸೊ ಹಾಗಾಗಿ ನಿಮ್ಮ ಒಂದು ಬ್ಯಾಕ್ ಗ್ರೌಂಡ್ ಅಂದ್ರೆ ನೀವು ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್ ಅಂದ್ರೆ ಹುಟ್ಟದಾಗಿಂತ ವೆಲ್ ಸೆಟಲ್ಡ್ ಆಗಿ ಆರಾಮ್ಸೆ ಇಟ್ಕೊಂಡು ಬಂದಂತವ್ರ, ಅಥವಾ ಹೇಗೆ ನಿಮ್ಮ ಜೀವನ ಇತ್ತು? ಸ್ವಲ್ಪ ನಮ್ಮ ವೀಕ್ಷಕರು ಕೂಡ ತಿಳಿಸ್ಕೊಡ್ಬೋದಾ? ಈಗ ನಮ್ಗೊಂದು ವೇದಿಕೆ ಸಿಕ್ಕಿದೆ. ನಾವು ಬಹಳ ಕಷ್ಟದಿಂದ ಬಂದಿದೀವಿ. ನಮ್ ತಿನ್ನೋ ಕೂಡ ಅನ್ನ ಇರಲ್ಲ ಅಂತೆಲ್ಲ ನಾ ಸುಳ್ಳು ಹೇಳಕ್ ಇಷ್ಟಪಡೋದಿಲ್ಲ. ಸರ್ ಹೇಳ್ದಂಗೆ ನಾವು ಬಾರ್ನ್ ವಿತ್ ಸಿಲ್ವರ್ ಅಲ್ಲ, ಗೋಲ್ಡನ್ ಸ್ಪೂನೇ ನಾವು. ನಮ್ಗೆ ಯಾವ್ದೇ ರೀತಿ ಫಿನಾನ್ಷಿಯಲ್ ಪ್ರಾಬ್ಲಮ್ ಏನು ಇಲ್ಲ ನನಗೆ. ನಮ್ಮ ತಾಯಿ ಒಬ್ಬ ಗವರ್ಮೆಂಟ್ ಎಂಪ್ಲಾಯ್, ನಮ್ಮ ತಂದೆ ಒಬ್ಬ ಬಿಸ್ನೆಸ್ ಮ್ಯಾನ್, ನನ್ನ ತಮ್ಮ ಕೂಡ ಡ್ರೋನ್ ಪೈಲಟ್ ಅವನು. ಅಂಡ್ ತುಂಬಾ ವೆಲ್ ಸೆಟಲ್ಡ್ ಫ್ಯಾಮಿಲಿ. ಬಟ್ ವೆಲ್ ಸೆಟಲ್ಡ್ ಫ್ಯಾಮಿಲಿ ಅಂತ ತಕ್ಷಣ ನಾವು ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ಬೋದು ಅನ್ನೋ ಒಂದು ಫೀಲ್ ಇತ್ತು ನನ್ನ ತಲೆಯಲ್ಲಿ ಯಾವತ್ತೂ ಕೂಡ. ಏನಂದ್ರೆ ಅಪ್ಪ ಮಾಡಿದ ಅಪ್ಪಂಗೆ ಇರುತ್ತೆ, ಇಲ್ಲ ನಾವು ಅದನ್ನ ಮಜಾ ಮಾಡ್ಕೊಂಡು ಇದ್ಬಿಟ್ರೆ ಅಂತಾರೆ ಜನ, ಅಪ್ಪನ ದುಡ್ಡಲ್ಲಿ ಮಜಾ ಮಾಡ್ತಾನೆ ನೋಡಪ್ಪ, ಶೋಕಿ ಮಾಡ್ತಾನೆ ಅಂತಾರೆ. ಸೊ ನಮ್ದಂತ ನಾವೇನ ಮಾಡ್ಬೇಕು ಅನ್ನೋ ಒಂದು ಮೆಂಟಾಲಿಟಿ ನನಗೆ ಚಿಕ್ಕ ವಯಸ್ಸಿಂದನೇ ಇತ್ತು ನನಗೆ. ಸೊ ಯಾವ್ದೇ ಕಾರಣಕ್ಕೂ ನಾವು ಅವ್ರ ದುಡ್ಡಲ್ಲಿ ನಾವು ಮೆರಿಬಾರ್ದು, ನಮ್ ದುಡ್ಡಲ್ಲಿ ನಾವು ಹಾರಾಡ್ಬೇಕು, ಅದೇನ್ ಬೇಕಾದ್ರೆ ಮಾಡ್ಬೋದು, ಅದು ನಮ್ಗೆ ಇಷ್ಟ. ಸೊ ಅದ್ರ ಪ್ರಕಾರನೇ ನಾವು ಸ್ಕೂಲಿಂದ ಅದೇ ಮೆಂಟಾಲಿಟಿ ಇತ್ತು ನನಗೆ. ಸೊ ಅದ್ರ ಪ್ರಕಾರನೇ ಚೆನ್ನಾಗಿ ಓದ್ತಾ ಬಂದೆ, ಇಂಜಿನಿಯರಿಂಗ್ ಮಾಡಿದೆ. ಸೊ ಅದಕ್ಕಿಂತ ಮುಂಚೆ ಸ್ಕೂಲಿಂಗ್ ಬಗ್ಗೆ ಹೇಳ್ಬಿಡ್ತೀನಿ. ಲೈಕ್ ನಾವು ಓದಿದ್ದು CBSE ಸ್ಕೂಲಲ್ಲಿ ಓದಿದ್ದು ನಾನು, ಉಡುಪಿಯಲ್ಲಿ. ಆಮೇಲೆ PUC ಬಂದ್ಬಿಟ್ಟು ಆಳ್ವಾಸ್ PU ಕಾಲೇಜು. ಆಮೇಲೆ ಇಂಜಿನಿಯರಿಂಗ್ ಬಂದ್ಬಿಟ್ಟು ವೇಲ್ಸ್ ಯೂನಿವರ್ಸಿಟಿ ಅಂತ ಚೆನ್ನೈಲಿ ಓದಿದ್ದು ನಾನು, ಮೆರೈನ್ ಇಂಜಿನಿಯರಿಂಗ್ ಓದಿದ್ದು. ಸೊ ಅದೆಲ್ಲ ಓದಿ ಆದ್ಮೇಲೆ ಲೈಕ್ ಜಾಬ್ ಮಾಡ್ಕೊಂಡಿದ್ದೆ ಆ ಒಂದು ಶಿಪ್ಪಿಂಗ್ ಕಂಪ್ನಿ. ಅಂದ್ರೆ ಶಿಪ್ ಅಲ್ಲಿ ಮೆರೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ. ಒಂದು 2.5 years ವರ್ಕ್ ಮಾಡಿದೆ. ಆಮೇಲೆ ಅದಾದ್ಮೇಲೆ ಬಂದ್ಬಿಟ್ಟು ನಮ್ಮ ಮನೆಯಲ್ಲಿ ಲೈಕ್ ಅವ್ರು ಬೇಡ, ಈ ಶಿಪ್ಪಿಂಗ್ ಫೀಲ್ಡ್ ಬೇಡ, ಒಂದು 6-8 months ನೀನು ಮನೆ ಬಿಟ್ಟು ಆಚೆ ಇರ್ಬೇಕಾಗತ್ತೆ ಅಂತ ಹೇಳಿದಾಗ, ಸೊ ನಾನು ಬಂದ್ಬಿಟ್ಟು ನಮ್ದು ಬಿಸ್ನೆಸ್ ಇದೆ, ಫ್ಯಾಮಿಲಿ ಬಿಸ್ನೆಸ್, ಅದನ್ನ ನೋಡ್ಕೊಂತಾ ಇದ್ದೆ ನಾನು. ಅದು ನೋಡ್ಕೊಂತಿದ್ದಾಗ ಅನಿಸ್ತು ನಂಗೆ, ಇಲ್ಲ ನಾವು ಓದ್ಬಿಟ್ಟಿದೀವಲ್ಲ, ನಾವು ಇಷ್ಟೆಲ್ಲ ಓದಿ ಏನ್ ಮಾಡ್ದಂಗ ಆಯ್ತು. ಈಗ ಮತ್ತೆ ಅದೇ ಬರುತ್ತಲ್ಲ ಮೈಂಡ್ ಅಲ್ಲಿ ಜನರಿಗೆ, ಮತ್ತೆ ನೋಡಪ್ಪ ಎಲ್ಲ ಮಾಡ್ದ, ಈಗ ಮತ್ತೆ ಅಪ್ಪನ ದುಡ್ಡೆಲ್ಲ ಇದನ್ನ ನೋಡಪ್ಪ, ಅಪ್ಪ ಮಾಡಿದ್ರೆ ಆರಾಮಾಗಿದ್ದಾನೆ ಹಂಗೆಲ್ಲ ಅಂತಾರೆ.
ಆ ತರ ಒಂದಿತ್ತು. ಇಲ್ಲ ನಮ್ದಂತ ನಾವೇನು ಮಾಡ್ಬೇಕಲ್ಲ ಅಂತ ಹೇಳಿ ಬಂದ್ಬಿಟ್ಟು ನಾನು ಗೌರ್ಮೆಂಟ್ ಎಕ್ಸಾಮ್ ಪ್ರಿಪರೇಷನ್ ಮಾಡೋಣ ಅಂತ ಅನ್ಕೊಂಡೆ ಮನ್ಸಲ್ಲಿ. ಸೊ ಅದು ಫಸ್ಟ್ ಟೈಮ್ ಬಂದಾಗ ಸ್ಟಾರ್ಟ್ ಮಾಡಿದ್ ಬಂದ್ಬಿಟ್ಟು 2022ನೇ ಇಸ್ವಿ ಡಿಸೆಂಬರ್ 14ನೇ ತಾರೀಕು ಸಾಯಂಕಾಲ 6 ಗಂಟೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ. ಅವಾಗ ಬಂದ್ಬಿಟ್ಟು ನಮ್ಮ ಈ ಲರ್ನ್ ಆನ್ಲೈನ್ ಸಂಸ್ಥೆ ಏನ್ ನಡೆಸ್ತಾ ಇದ್ರಲ್ಲ ಇನ್ಸ್ಟ್ರಕ್ಟರ್ಸ್, ಅವರೆಲ್ಲ ಬಂದ್ಬಿಟ್ಟು ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಟ್ಟು ಟ್ರೈನರ್ಸ್ ಆಗಿದ್ರು. ಅವರೆಲ್ಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಲೈವ್ ಬಂದ್ಬಿಟ್ಟು SSC ಎಕ್ಸಾಮ್ಸ್ ಗೆ ಬಂದ್ಬಿಟ್ಟು ನಾವು ಪ್ರಿಪರೇಷನ್ ಮಾಡಿಸ್ತೀವಿ ಅಂತ ನನಗೆ ಹೇಳಿದ್ರು ಯೂಟ್ಯೂಬ್ ಅಲ್ಲಿ. ಸೊ ಅಲ್ಲಿಂದ ನಮ್ಮ ಇವರ ಒಡನಾಟ ಸ್ಟಾರ್ಟ್ ಆಯ್ತು ಯೂಟ್ಯೂಬ್ ಇಂದ. ಆಮೇಲೆ ಆ ಒಂದು ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಓದಕ್ ಸ್ಟಾರ್ಟ್ ಮಾಡಿದೆ 2022 ಡಿಸೆಂಬರ್ ನಲ್ಲಿ. ಅಲ್ಲಿಂದ 2023 ಬಂದ್ಬಿಟ್ಟು ಫುಲ್ ಆಗಿ ಬಂದ್ಬಿಟ್ಟು ನಾನು SSC ಗೆ ಓದ್ಕೊಂಡೆ. SSC, CHSL, CGL, MTS ಎಲ್ಲ ಎಕ್ಸಾಮ್ಸ್ ಕೂಡ ಬರ್ದೆ. ಯಾವ್ದು ಕೂಡ ನಂದು ಕ್ರ್ಯಾಕ್ ಆಗ್ಲಿಲ್ಲ. ಸೊ 2023 ಮುಗೀತು. ಆಮೇಲೆ 24ರಲ್ಲಿ ಅನ್ಸ್ತು ಸರಿ ನಾವು ಬ್ಯಾಂಕಿಂಗಿಗೆ ಓದ್ಕೊಳ್ಳೋಣ, ಬರೀ SSC ಮಾತ್ರ ಪ್ರಿಪೇರ್ ಮಾಡಿದ್ರೆ ಕಷ್ಟ ಅಂತ ಅನ್ಸ್ತು. ಸೊ ಅದಾದ್ಮೇಲೆ ಬಂದ್ಬಿಟ್ಟು ಇವ್ರೆ ಹೆಂಗಿದ್ರು ನಮ್ದು, ಈಗ ನಾವೆಲ್ಲೋ ಬೇರೆ ಸ್ಟೇಟಿಗೆ ಹೋಗಿ ಯಾರೋ ಗುರ್ತು ಪರಿಚಯದವ್ರ ಹೋಗೋಕ್ಕಿಂತ ನಮ್ದೇ ಒಂದು ಸಂಸ್ಥೆ ಇದೆಯಲ್ಲ, ನಮ್ಮ ಇನ್ಸ್ಟ್ರಕ್ಟರ್ಸ್ ಗಳೇ ಒಂದು ಲರ್ನ್ ಆನ್ಲೈನ್ ಅಂತ ಹೇಳಿ ನಮ್ ಬೆಂಗಳೂರಲ್ಲಿ, ಅದು ನಮ್ಮ ಕರ್ನಾಟಕದಲ್ಲೇ ಇರೋದ್ರಿಂದಾಗಿ ನಮ್ಗೂ ಕಂಫರ್ಟೇಬಲ್ ಆಗಿರುತ್ತೆ, ಗೊತ್ತಿರೋರು ಇದಾರೆ ಅಂತ ಅನ್ಸ್ತು ನಂಗೆ. ಸೊ ಅಲ್ಲಿಂದ ನಾನು ಲರ್ನ್ ಆನ್ಲೈನ್ ಬರ್ಬೇಕು ಅಂತ ಅನ್ಕೊಂಡೆ. 2024 ಮಾರ್ಚ್ 1ನೇ ತಾರೀಕು ನಾನು ಇಲ್ಲಿಗೆ ಇನ್ಸ್ಟಿಟ್ಯೂಟಿಗೆ ಆಫ್ಲೈನ್ ಜಾಯ್ನ್ ಆದೆ ನಾನು. ನೀವು ಅದೇ ಬ್ಯಾಕ್ ಗ್ರೌಂಡ್ ಅಂತಂದಾಗ ಕಂಪ್ಲೀಟ್ ಆಗಿ ನಿಮ್ಮ ಒಂದು ಜರ್ನಿ ಬಗ್ಗೆ ಒಂದು ಸ್ವಲ್ಪ ಗ್ಲಿನ್ಸ್ ಅನ್ನ ಕೊಟ್ಟಿದ್ದೀರಾ. ಅಂದ್ರೆ ನಾನು ಹೇಳಿದಾಗೆ ಬಹಳ ಚೆನ್ನಾಗಿ ಇರುತ್ತೆ. ಏನಪ್ಪಾ ಅಂತಂತಂದ್ರೆ ತಂದೆ ದುಡ್ಡು ಅಥವಾ ಏನೋ ಒಂದು ಆಸ್ತಿ ಅಂತ ಇದ್ದಾಗ ಬಹಳ ಚೆನ್ನಾಗಿ ಗೌರ್ಮೆಂಟ್ ಎಕ್ಸಾಮ್ಸ್ ಇರ್ಲಿ ಅಥವಾ ಆ ಕಡೆ ತಲೆನೂ ಕೆಡ್ಸ್ಕೊಳ್ಳಲ್ಲ ಬಿಡು, ದುಡ್ಡು ಮಜಾ ಮಾಡಿದ್ರೆ ಆಯ್ತು, ಆತರ ಇರ್ತಾರೆ. ಬಟ್ ಆದ್ರೆ ನಿಮ್ಮಲ್ಲಿ ನಾವು ಇಲ್ಲಿ ಬಂದು ಆಫ್ಲೈನ್ 1ನೇ ದಿನದಿಂದ ನೋಡ್ತಾ ಇದ್ವಿ. ಏನಪ್ಪಾ ಅಂತಂದ್ರೆ ಒಂದು ಹಂಬ, ಏನಪ್ಪಾ ಅಂದ್ರೆ ಒಂದು ಏನಂತ ಹೇಳ್ತೀವಿ, ಒಂದು ಲೈಕ್ ಏನಾದ್ರು ಪಡ್ಕೋಬೇಕು ಅನ್ನೋದೇನಿರುತ್ತಲ್ಲ ಅದು ಬಹಳಷ್ಟಿತ್ತು ನಿಮ್ಮ ಹತ್ರ. ಓಕೆ, ಸೊ ಅದರಲ್ಲೂ ಕೂಡ ನಾವು ಕಣ್ಣಾರೆ ನೋಡಿದೀವಿ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಮನೆ ಹತ್ರ ದುಡ್ಡು ಕೇಳ್ಬೇಕಾಗತ್ತೆ ಅಂತ ತಮ್ಮ ಖರ್ಚನ್ನ ನೀವು 3-4 ದಿನಗಳ ಕಾಲ ಶೂಟಿಂಗ್ ಸೆಟ್ಗಳಲ್ಲಿ ಕೆಲಸಗಳನ್ನ ಮಾಡಿದ್ರಿ. ಓಕೆ, ಸೊ ಇಲ್ಲಿ ಹೇಳ್ಬೋದಾ ನೀವು, ಅಂದ್ರೆ ಇವಾಗ ಹೇಳ್ತಾ ಇದ್ರಿ ನಾನು ಈ ಕಡೆ ತಂದೆ ದುಡ್ಡನ್ನ ಖರ್ಚು ಮಾಡ್ತಾ ಇರಲಿಲ್ಲ, ಬಟ್ ಆದ್ರೆ ನಿಮ್ಮ ಎಕ್ಸ್ಪೆನ್ಸಸ್ ಹೇಗ್ ಮಾಡ್ತಿದ್ರಿ ಅಂತ ಕೂಡ ಜನಗಳಿಗೆ ಕ್ವಶನ್ ಇರುತ್ತೆ. ಬಿಡಪ್ಪ ಅವ್ರದ್ದೇನೋ ಸಾವುಕಾರ ಮಂದಿ ಏನೋ ಮಾಡ್ತಿರ್ತಾರೆ ಅಂತ ಬಹಳಷ್ಟು. ಯಾಕಂದ್ರೆ ವಿಡಿಯೋ ನೋಡೋರಿಗೆ ಈ ತರ ವ್ಯೂಸ್ ಗಳು ಇದ್ದೇ ಇರ್ತವೆ. ಅದನ್ನ ಕ್ಲಾರಿಟಿ ಕೊಟ್ಬಿಡೋಣ. ಯಾಕೆ ಈ ನೋಡ್ತಿರ್ಬೇಕಾದ್ರೆ ಅಂದ್ರೆ ಏನು, ಒಬ್ಬ ವ್ಯಕ್ತಿ ಮನೆ ಹತ್ರ ಸೆಟಲ್ಡ್ ಅಥವಾ ಎಲ್ಲದೂ ಇದ್ರೂ ಕೂಡ ಒಂದು ಗೌರ್ಮೆಂಟ್ ಎಕ್ಸಾಮ್ ಮಾಡಿದ್ದಾರೆ, ಸ್ಟ್ರಗಲ್ ಪಟ್ಟಿದ್ದಾರೆ ಅಂತಂದ್ರೆ ಹಾಗಾದ್ರೆ ಫಿನಾನ್ಷಿಯಲಿಗೋಸ್ಕರ ಏನ್ ಮಾಡಿದ್ರಿ? ನಿಮ್ಮ ಖರ್ಚುಗಳು ಯಾವ ತರ ವೆಚ್ಚ ಆಗ್ತದೆ? ಲೈಕ್ ಇಲ್ಲಿ ಬಂದು ಜಾಯ್ನ್ ಆದಾಗ ಲೈಕ್ ಒಂದು ಬ್ಯಾಂಗ್ಳೂರ್ ಅಂತ ಹೇಳಿದ್ರೆ ಹೆಂಗಿದ್ರು ನಮ್ಗೆ ಒಂದು ಖರ್ಚು ಇದ್ದೇ ಇರ್ತವೆ. ನಮ್ದು ರೂಮ್ ಆಗ್ಲಿ, ನಮ್ಮ ಊಟ ಆಗಿರ್ಬೋದು, ಇದೆಲ್ಲ ಎಲ್ಲದೂ ಕೂಡ ನಾವೇ ಬೇರ್ ಮಾಡ್ಲೇಬೇಕು. ಮಿನಿಮಮ್ ಒಂದು ಇಂತಿಷ್ಟು ₹1000 ಅಂತ ನಮ್ಗೆ ಬೇಕೇ ಬೇಕಾಗುತ್ತೆ. ಸೊ ಇಲ್ಲಿ ಬಂದಾಗ ಏನಪ್ಪಾ, ನಮ್ಗೊಂದು ಮೆಂಟಾಲಿಟಿ, ತಂದೆ ತಾಯಿ ಕರ್ತವ್ಯ ಏನೋ ನಮ್ಮನ್ನು ಓದಿಸ್ಬೇಕು, ಓದಿಸಿದ್ದಾರೆ, ಒಂದ್ ದಡ ಮುಟ್ಸಿದ್ದಾರೆ. ಇನ್ನೂ ನಾವು ಹೋಗ್ಬಿಟ್ಟು ಅವ್ರ ಹತ್ರ ನಂಗೆ ತಿನ್ನೋದ್ರಲ್ಲ ಇದಿಷ್ಟು ದುಡ್ಡು ಕೊಡಿ ಅಂತ ಕೇಳೋದು ಸರಿ ಆಗಲ್ಲ. ಅದು ಕಾಲೇಜ್ ಲೈಫಲ್ಲೇ ಮುಗ್ದೋಯ್ತು. ಸೊ ಅದೊಂದು ನಮ್ಗೆ ಇದಿತ್ತು, ಲೈಕ್ ಏನಂತ ಹೇಳ್ತಾರೆ, ನಮ್ಮೇಲೆ ನಮ್ಗೆ ಇಲ್ಲ ನಾವು ಕೇಳಬಾರ್ದು ಯಾವ್ದೇ ಕಾರಣಕ್ಕೆ ಮನೇಲಿ ದುಡ್ಡು ಅಂತ ಹೇಳಿ. ಸೊ ಮತ್ತೆ ದುಡ್ಡಿಗೆ ಏನ್ ಮಾಡೋದು ಬೆಂಗಳೂರಿಗೆ ಬಂದಾಗ ಅಂತ. ಇಲ್ಲಿ ಬೆಂಗಳೂರಲ್ಲಿ ನಮ್ಗೆ ದುಡ್ಡಿಗೆ ತುಂಬಾ ಆಪ್ಷನ್ ಇದೆ. ನಮ್ಗೆ ಇಲ್ಲಿ ಕಲರ್ಸ್ ಕನ್ನಡ ಚಾನಲ್ ಅಲ್ಲಿ ಬಂದ್ಬಿಟ್ಟು ಏನು ರಿಯಾಲಿಟಿ ಶೋಸ್ ಎಲ್ಲ ಆಗ್ತಾವಲ್ಲ, ಅಲ್ಲೆಲ್ಲ ನಾವು ಬಂದ್ಬಿಟ್ಟು ಸೆಟ್ ಬಾಯ್ ಕೆಲ್ಸಕ್ಕೆ ಹೋಗ್ತಿದ್ದೆ ನಾನು. ಸೊ ಬೆಳಿಗ್ಗೆ 5:15 ಇಲ್ಲಿಂದ ನಾವು ಹೊರಡ್ತಾ ಇದ್ದು. ಬೆಳಿಗ್ಗೆ 5ರಿಂದ ಮಧ್ಯರಾತ್ರಿ 1 ಗಂಟೆ 2 ಗಂಟೆ ತನಕ ನಮ್ ಕೆಲಸ ಇರ್ತಿತ್ತು ಅಲ್ಲಿ. ಸೊ ತುಂಬಾ ರಿಯಾಲಿಟಿ ಶೋಸ್ ನೀವೇ ನೋಡಿರ್ತೀರ ಟಿವಿಲಿ. ಎಷ್ಟೋ ರಿಯಾಲಿಟಿ ಶೋ ಅಲ್ಲಿ ಬ್ಯಾಕ್ ಗ್ರೌಂಡ್ ವರ್ಕ್ ಅಲ್ಲಿ ನಾವು ತುಂಬಾ ವರ್ಕ್ ಮಾಡಿದೀವಿ. ಸೆಟ್ ಬಾಯ್ಸ್ ಆಗಿರ್ಬೋದು, ಅಲ್ಲಿ ಪೇಂಟ್ ಬೆಳೆಯೋ ಕೆಲಸ ಆಗಿರ್ಬೋದು, ಇಲ್ಲ ಅಂದ್ರೆ ಕ್ಯಾಟರಿಂಗ್ ಕೆಲಸ ಆಗಿರ್ಬೋದು, ಅಂದ್ರೆ ಸಿನಿಮಾ ಫೀಲ್ಡ್ ಅಲ್ಲೇ ಅದೆಲ್ಲ ಮಾಡಿದೀವಿ. ಹಿಂಗ ಈ ರೀತಿ ನಾವು ಒಂದು ಪರ್ ಡೇ ಒಂದು 18, 19, 20 ಅವರ್ಸ್ ವರ್ಕ್ ಮಾಡಿದ್ರೆ ನಮ್ಗೊಂದು ₹1,400 ನಮಗೆ ಕೊಡ್ತಾ ಇದ್ರು ಅಲ್ಲಿ. ಸೊ ಅದ್ರ ಇಟ್ಕೊಂಡು ಆ ₹1,400 ಇದ್ರೆ ನಮ್ಮ ಪ್ರಕಾರ ಒಂದ್ ವಾರ ನಾವು ಇಲ್ಲಿ ಬೆಂಗಳೂರಲ್ಲಿ ಎಕ್ಸ್ಟೆಂಡ್ ಮಾಡ್ಬೋದಲ್ಲ, ನಾವು ಇಲ್ಲಿ ಕಾಲ ಕಳಿಬೋದಲ್ಲ ಅಂತ ಹೇಳಿ. ಸೊ ಟೈಮ್ಸ್ ಈಗ ಶೂಟಿಂಗ್ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಏನೋ ಕ್ಯಾಟರಿಂಗ್ ಹೋಗ್ತಾ ಇದ್ದೋ. ಇಲ್ಲಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಒಂದು ಕ್ಯಾಟರಿಂಗ್ ಇದೆ, ಸೆಂಚುರಿ ಕ್ಲಬ್ ಅಂತ ಇದೆ. ಅಲ್ಲಿ ಹೋದ್ರೆ ನಮ್ ಬರೀ ₹400 ಪೇಮೆಂಟ್ ಕೊಡೋರು. ಆ 400 ಪೇಮೆಂಟ್ ಕೊಟ್ರೆ ಅದ್ರಲ್ಲಿ ₹80 ಬರೀ ಬಸ್ ಚಾರ್ಜ್ ಆಗಿರೋದು. ನಮ್ದ್ರೆ ₹320 ನಮ್ಗೆ ಉಳಿತಿತ್ತು. ಸೊ ₹320ಗೋಸ್ಕರ ನಾವು ಸಾಯಂಕಾಲ 5 ಗಂಟೆಗೆ ಇಲ್ಲಿಂದ ಹೊರಟು ನೈಟ್ 11:30ಗೆ ಡ್ಯೂಟಿ ಮುಗಿಸಿ ಬರ್ತಾ ಇದ್ದು. ಮತ್ತೆ ಮಾಡಿದಿನ ರಜೆ, ಸಂಡೇ ರಜೆ ಇದ್ರೆ ಮತ್ತೆ ಬೆಳಿಗ್ಗೆ 9-9:30 ಇಲ್ಲಿಂದ ಹೊರಟ್ಬಿಟ್ಟು ಮಧ್ಯಾಹ್ನ 3-3ವರೆಗೆ ವಾಪಸ್ ಡ್ಯೂಟಿ ಮುಗಿಸಿ ಬರ್ತಾ ಇದ್ದು. ಸೊ 2 ದಿನ ಕೆಲಸ ಮಾಡಿದ್ರೆ ₹640 ನಮ್ಗೆ ಬರ್ತಿತ್ತು ಅಂತ. ಸೊ ಇಲ್ಲಿ ಬಂದು ಮತ್ತೆ ನಮ್ದು ಏನ್ ರೂಟೀನ್ ಇದೆ, ಟೆಸ್ಟ್ ಬರೆಯೋದು ಅಂತವೆಲ್ಲ ಮಾಡ್ತಾ ಇದ್ದು. ಅಂಡ್ ಅದು ಬಿಟ್ಟು ಫಿಲ್ಮ್ ಶೂಟಿಂಗ್ಸ್ ಎಲ್ಲ ದೂರ ಇರ್ತಾ ಇದ್ದು. 30-40 ಕಿಲೋಮೀಟರ್ ದೂರ ಇದ್ರು ಹೋಗ್ತಾ ಇದ್ದು. ಏನಪ್ಪಾ, ಒಂದಿನ ನಾವು ಕಷ್ಟಪಟ್ರೆ ಒಂದ್ ವಾರ ಇಲ್ಲಿ ಬೆಂಗಳೂರಲ್ಲಿ ಕಾಲ ಕಳಿಬಹುದು. ಐ ಮೀನ್ ನಮ್ ಖರ್ಚನ್ನ ನಾವು ನೋಡ್ಕೋಬಹುದು ಅನ್ನೋ ಒಂದೇ ಮೆಂಟಾಲಿಟಿಗೋಸ್ಕರ. ಮೇನ್ ಏನಪ್ಪಾ, ನಮ್ ಸ್ವಾಭಿಮಾನ ಇರ್ಬೇಕು. ಗಂಡ್ ಮಕ್ಳಲ್ಲ ನಾವು. ಈಗ ನಾವು ಹೆಣ್ಮಕ್ಳಿಗೆಲ್ಲ ನಾವು ಈಗ ಫ್ರಾಂಕ್ ಆಗಿ ಹೇಳ್ತೀನಿ, ಲೈಕ್ ಈಗ ನಮ್ ತರ ಈಗ ಫಿಲ್ಮ್ ಶೂಟಿಂಗ್ ಆಗಿರ್ಬೋದು, ಕ್ಯಾಟರಿಂಗ್ ಹೋಗಿ ಅಂತ ನಾವು ಹೇಳಕ್ ಸಾಧ್ಯ ಇಲ್ಲ. ಇನ್ಸ್ಟಿಟ್ಯೂಟ್ ಹೋದಾಗ ಬರೋರಾಗಿರ್ಬೋದು, ಯಾರೇ ಆಗಿರ್ಬೋದು. ಯಾಕಂದ್ರೆ ಅವೆಲ್ಲ ಗಂಡ್ ಮಕ್ಳು ಮಾಡುವಂತ ಕೆಲಸ. ನಮ್ಗೆ ಇಲ್ಲಿ ದುಡಿಯುವಂತ ಆಪ್ಷನ್ಗಳು ತುಂಬಾ ಇದೆ ನಮ್ಗೆ. ಸೊ ಆ ದುಡಿಯುವಂತ ಆಪ್ಷನ್ ನಾವು ಯೂಸ್ ಮಾಡ್ಕೋಬೇಕು. ದುಡಿಬೇಕು, ನಮ್ ದುಡ್ಡಲ್ಲಿ ನಾವು ಓದ್ಬೇಕು. ಅವಾಗ ಓದ್ಬೇಕಾದ್ರೆ ನಮ್ಗೆ ಕೂಡ ಅನ್ಸುತ್ತೆ, ಪ್ರತಿಯೊಂದ್ ದಿನ ನಾವ್ ಇಲ್ಲಿ ಕಳೆದಾಗ ಕೂಡ
ಇಲ್ಲಪ್ಪ ನಾವು ಇಲ್ಲಿ ನಾವು ಕಷ್ಟಪಟ್ಟು ದುಡ್ದಿದೀವಲ್ಲ, ನಾವು ಆ ದುಡ್ಡು ಖಾಲಿ ಆಗೋದ್ರೊಳಗೆ ನಾವು ಇಲ್ಲಿ ಪಾಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಮೆಂಟಾಲಿಟಿ ಬರುತ್ತೆ. ಅದೇ ಅಪ್ಪ ಅಮ್ಮ ಕೊಟ್ಟಿದ್ದ ದುಡ್ಡೆಲ್ಲ ಖರ್ಚು ಮಾಡ್ತಾ ಇದ್ದಾರೆ, ಅವ್ರು ಕಳಿಸ್ತಾವ್ರೆ, ನಾವು ಖರ್ಚು ಮಾಡ್ತಾ ಇರೋಣ ಒಂದು ಅಂತ. ಕೆಲವರಿಗೆ ಬಂದ್ರು ಬರ್ಬೋದು, ನಾ ಪ್ರತಿಯೊಬ್ಬರಿಗೆ ಆತರ ಅಂತ ಹೇಳ್ತಾ ಇಲ್ಲ. ಕೆಲವರಿಗೆ ಆ ಮೆಂಟಾಲಿಟಿ ಬಂದ್ರು ಬರ್ಬೋದೇನೋ. ಸೊ ಈ ತರ ಮಾಡಿ ಲೈಕ್ ಒಟ್ಟು ಹಂಗೆ ಬೆಂಗಳೂರಲ್ಲಿ ಜೀವನ ಮಾಡಿದ್ವಿ ಅಟ್ಲೀಸ್ಟ್. ಓಕೆ, ಸೊ ಅಪಾರ್ಟ್ ಫ್ರಮ್ ದಿಸ್ ಫೈನಾನ್ಷಿಯಲ್ ಏನಂತ ಹೇಳ್ತೀವಲ್ಲ, ಯಾಕಂದ್ರೆ ಎಲ್ರಿಗೂ ಕೂಡ ನೋಡಿ, ಇಲ್ಲಿ ವೀಕ್ಷಕರು ಯಾರೆಲ್ಲ ಇರ್ತೀರಾ ಬಹಳಷ್ಟು ಜನಕ್ಕೆ ಇರುತ್ತೆ ಇದು ಎಲ್ಲ. ನೋಡಿ, ಸಮಸ್ಯೆ ಅಂದ್ರೆ ಎಲ್ರಿಗೂ ಇದ್ದೇ ಇರುತ್ತೆ ರೀ. ಏನಂತ ಹೇಳ್ತೀವಿ, ಇರುವೆ ಬಾರ ಇರುವೆಗೆ, ಆನೆ ಬಾರ ಆನೆಗೆ. ಪ್ರತಿಯೊಬ್ಬರಿಗೂ ಕೂಡ ಸ್ಟ್ರಗಲ್ ಇದ್ದೇ ಇರುತ್ತೆ. ಯಾರು ಸ್ಟ್ರಗಲ್ ಇಲ್ಲದೆ ಏನಪ್ಪಾ ಅಂತಂದ್ರೆ ಅಚೀವ್ಮೆಂಟ್ ಮಾಡಕ್ಕಾಗಲ್ಲ. ನೀವು ರೀಸೆಂಟ್ ಆಗಿ ನೋಡ್ತಾ ಇದ್ದೀರಾ ಕಾಂತಾರ ಸಕ್ಸಸ್ ಆಗ್ಬೇಕಾದ್ರೆ ರಿಷಬ್ ಶೆಟ್ಟಿ ಇದಾರಲ್ಲ ಆಕ್ಟರ್, ಅವರು ಕೂಡ ಎಷ್ಟೊಂದು ಸ್ಟ್ರಗಲ್ ಗಳನ್ನ ಪಟ್ಟಿದ್ದಾರೆ, ಎಷ್ಟೋ ಮೆಟ್ಲುಗಳನ್ನ ಹತ್ಬೇಕಂತ ಪಟ್ಟಿದ್ದಾರೆ. ಹಂಗೆ ಈ ಒಂದು ಏನಂತ ಹೇಳ್ತೀವಿ, ಕೋಚಿಂಗ್ ಅನ್ನೋ ಒಂದು ಇದರಲ್ಲಿ ಅಥವಾ ನಮ್ಮ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನೋದ್ರಲ್ಲಿ ಬಹಳಷ್ಟು ಜನ ಸ್ಟ್ರಗಲ್ ಪಟ್ಟಿದ್ದಾರೆ. ಓಕೆ, ಅಂದ್ರೆ ನೀವೇನ್ ಅನ್ಕೋತಿರ್ತೀರಾ, ಒಂದ್ ಸ್ವಲ್ಪ ಸ್ಟ್ರಗಲ್ ಬಂತು, ನನ್ನ ಹತ್ರ ಫಿನಾನ್ಷಿಯಲ್ ಇಲ್ಲ ಅಂತಂದ್ರೆ ಬಿಟ್ಕೊಡೋ ಮನೋಭಾವ ಬಹಳ ಜನಕ್ಕೆ ಇರುತ್ತೆ. ಬಿಟ್ಕೊಡೋ ಮನೋಭಾವ ಅನ್ನೋದು ಇರಬಾರ್ದು ಯಾವತ್ತೂ. ಯಾವ್ದಕ್ಕೊಂದು ಅಲ್ಟರ್ನೇಟಿವ್ ಸೊಲ್ಯೂಷನ್ ಇರುತ್ತೆ. ನನಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗ್ತಿದ್ರೆ ನನಗೆ ತಿಂಗಳಿಗೆ 30 ದಿನ ಇರ್ತದ. ಅದ್ರಲ್ಲಿ ನೀವೇನಾದ್ರೂ 4 ರಿಂದ 5 ದಿನ ದುಡಿದ್ರೆ ಸಾಲಕ್ಕು, ಇನ್ನ 25 ದಿನ ನೀವು ಓದ್ಕೊಳಕ್ ಸಮಯ ಸಿಗುತ್ತೆ. ಓಕೆ, ಸೊ ಈ ತರ ಅವಕಾಶಗಳು ಕೂಡ ನಿಮಗಿದೆ. ಸೊ ಇದನ್ನ ನೀವು ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಓದೋದ್ರ ಬಗ್ಗೆ ಯಾವತ್ತು ಸ್ಟಾಪ್ ಕೊಡಬಾರ್ದು. ಸೊ ಈ ತರ ಇದ್ದಾಗ ನಿಮಗೆ ಯಾವಾಗಾದ್ರೂ ಅನ್ಸಿದ್ಯಾ, ನಾನು ಬ್ಯಾಂಕ್ ಎಕ್ಸಾಮ್ ಅಥವಾ ಯಾವ್ದೋ ಎಕ್ಸಾಮ್ ಬಿಟ್ಬಿಡೋಣ, ಕಾಂಪಿಟೇಟಿವ್ ಫೀಲ್ಡ್ ಬಿಟ್ಬಿಡೋಣ, ಗಿವ್ ಅಪ್ ಮಾಡ್ಬಿಡೋಣ ಅಂತ ಏನಾದ್ರು ಅನ್ಸಿದ್ಯಾ? ಅನ್ಸಿದೆ, ಡೆಫಿನೆಟ್ ಆಗಿ ಅನ್ಸಿದೆ. ಲೈಕ್ ಇದೊಂದು ಒಂಥರ ಅಗ್ನಿ ಪರೀಕ್ಷೆ ಇದ್ದಂಗೆ. ಒಂದ್ಸರಿ ನಾವು ಸಮುದ್ರಕ್ಕೆ ಇಳಿದ್ಮೇಲೆ ಈಜು ದಡ ಸೇರ್ಲೇಬೇಕು. ಯಾಕಂದ್ರೆ ಲೈಕ್ ಒಂದ್ ವೇಳೆ ನಾವು ಇದಕ್ಕೊಂದು ಟೈಮ್ ಹಾಕ್ಬಿಟ್ಟು ನಾವು ಲೈಕ್ ಈಗ ಅಭಿಲಾಷ್ ಸರ್ ಹೇಳ್ತಾರಲ್ಲ, ಒಂದ್ ವರ್ಷ ನೀವು ಕೊಟ್ಬಿಟ್ಟು ನೀವು ಒಂದ್ ವೇಳೆ ಆಗಿಲ್ಲ ಕೈ ಬಿಟ್ರಿ ಅಂದ್ರೆ ಆ ಗಿಲ್ಟ್ ನಿಮಗೆ ಕಾಡ್ತಾ ಇರತ್ತೆ ಲೈಫ್ ಲಾಂಗ್ ಅಂತ ಹೇಳ್ತಾರೆ. ಬಟ್ ಆ ಗಿಲ್ಟ್ ಬಂದ್ಬಿಟ್ಟು ಪ್ರತಿಯೊಂದು ಎಕ್ಸಾಮ್ ನಾವು ಫೇಲ್ ಆದ ಕೂಡ ನಮ್ಮನ್ನು ಕಾಡ್ತಾ ಇರುತ್ತೆ. ಫಿಲಿಮ್ಸ್ ಪಾಸ್ ಮಾಡಿರ್ತೀವಿ, ಮೇನ್ಸ್ ಫೇಲ್ ಆಗಿರುತ್ತೆ, ಆ ಗಿಲ್ಟ್ ತುಂಬಾ ಕಾಡುತ್ತೆ. ಅವಾಗ ಏನಪ್ಪ ಗಿವ್ ಅಪ್ ಮಾಡ್ಬಿಡೋಣ ಅನ್ಸುತ್ತೆ. ಅವ ನಮ್ಮ ಅಭಿಲಾಷ್ ಸರ್ ಹೇಳಿದ್ದು ಮಾತು ನಮ್ಗೆ ನೆನಪಾಗತ್ತೆ. ಅಭಿಲಾಷ್ ಸರ್ ಏನ್ ಹೇಳ್ತಾರೆ, ಬಿಡಬೇಡಿ, ನೀವು ಬಿಟ್ರೆ ಮತ್ತೆ ಮುಂದಿನ ವರ್ಷ ನಿಮ್ಗೆ ಕಾಡತ್ತೆ ಅಂತ ಹೇಳಿದಾಗ, ಇಲ್ಲ ಸರಿ ಆಯ್ತಪ್ಪ, ಇನ್ನೊಂದ್ 2 ತಿಂಗಳು ಇನ್ನೊಂದು ಎಕ್ಸಾಮ್ ಇದೆ, ಅದನ್ನ ಟ್ರೈ ಮಾಡೋಣ, ಅದು ಆಗತ್ತೇನೋ. ಅದು ಫೇಲ್ ಆಯ್ತಾ, ಮತ್ತೆ ಇನ್ನೊಂದ್ ಎಕ್ಸಾಮ್, ಅದನ್ನ 16 ಟ್ರೈ ಮಾಡೋಣ, ಆಗತ್ತೇನೋ. ಏನಪ್ಪಾ ಹೇಳ್ತಾರಲ್ಲ, ನಂಬಿಕೆ ಜೀವನ ಅಂತೇಳಿ, ನಿಜವಾಗ್ಲೂ ಅದು ಆ ನಂಬಿಕೆನೆ ನಮ್ಮನ್ನ ಹಂಗೆ ಪುಷ್ ಮಾಡ್ತಾ ಇರತ್ತೆ. ನಾವ್ ಏನೇ ಮೋಟಿವೇಶನ್ ಹೊರಗಿಂದ ತಗೋಬಹುದು, ನಮ್ಮ ಒಳಗಿಂದ ಒಂದು ಮೋಟಿವೇಶನ್ ಇರುತ್ತಲ್ಲ, ಅದೇ ನಮ್ಮನ್ನ ಪುಷ್ ಮಾಡೋದು ಯಾವಾಗ್ಲೂ ಕೂಡ. ಬೇರೆಯವ್ರು ಮಾಡೋ ಮೋಟಿವೇಶನ್ ಅರ್ಧ ಗಂಟೆ ಇರ್ಬೋದು, ಬಟ್ ನಮಗ್ ನಾವು ತಗೊಂತೀವಲ್ಲ ಲೈಫಲ್ಲಿ ನಾವು ಮುಂದೆ ಹೋಗ್ಬೇಕಂತ, ಆ ಒಂದು ಡಿಸಿಷನ್, ಆ ಒಂದು ಮೋಟಿವೇಶನ್ ಮುಂದೆ ತಗೊಂಡ್ ಹೋಗ್ತಾ ಇರತ್ತೆ. ಅಂಡ್ ಪ್ರತಿಯೊಬ್ರು ಕೂಡ ಇದೊಂದು ಫೀಲ್ ಆಗಿರುತ್ತೆ, ಎಕ್ಸಾಮ್ ಸರಿ ಆಗ್ದಿದ್ದಾಗ ಬೇಡಪ್ಪ ಜೀವನನೇ ಬೇಡ ಅನ್ಸುತ್ತೆ, ಇದು ಬಿಟ್ರೆ ಮತ್ ಮುಂದಿನ ಜೀವನ ಏನ್ ಅನ್ಸುತ್ತೆ, ಸತ್ತೋಗ್ಬಿಡೋಣ ಅಂತೂ ಕೂಡ ಅನ್ಸುತ್ತೆ ಕೆಲವರಿಗೆ. ಬಟ್ ಯಾವ್ದು ಗಿವ್ ಅಪ್ ಮಾಡಬೇಡಿ, ಮುಂದೊಂದು ಎಕ್ಸಾಮ್ ಕ್ಲಿಯರ್ ಆಗುತ್ತೆ ಅನ್ನೋದು ಹೋಪ್ ಇಟ್ಕೊಳ್ಳಿ. ಆ ನಂಬಿಕೆ ನಿಮ್ಮನ್ನ ಕಾಪಾಡತ್ತೆ ಅಷ್ಟೇ. ಡಿಸಿಪ್ಲಿನ್ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಮೋಟಿವೇಶನ್ ಜೊತೆ, ಇವ್ರು ಹೇಳಿರೋ ಪ್ರಕಾರ. ಯಾಕಂದ್ರೆ ನೀವು ನೋಡಿದ್ರಿ ಇತ್ತೀಚಿನ ದಿನಗಳಲ್ಲಿ, ಇದೇ ವರ್ಷ ನೋಡಿದ್ರಪ್ಪ, 17 ವರ್ಷ ದಾಟಿ 18ನೇ ವರ್ಷಕ್ಕೆ RCB ಅವ್ರ ಕಪ್ ಗೆದ್ದು. ಆದ್ರೆ ಈಗ ಎಲ್ರೂ ಬಾಯಲ್ಲಿ ಏನಿರೋದು, 18 ವರ್ಷದ ಆ ಗೆದ್ದ ಮೇಲೆ 1ನೇ ಕಪ್ ಗೆದ್ದಿರೋದು ಮಾತ್ರ ಇದೆ. ಆದ್ರೆ ಅವ್ರು ಪಟ್ಟಂತ 17 ಸೀಸನ್ ಏನಿದೆ ಅಲ್ಲ, ಅದು ಯಾರಿಗೂ ಕೂಡ ಕಾಣಿಸ್ತೇ ಇರ್ಬೋದು. ಹಂಗೆ ನಿಮ್ಮಲ್ಲೂ ಕೂಡ, ಯಾಕಂದ್ರೆ ನೀವು ಹೇಳಿದ್ರಿ ಒಂದಲ್ಲ ಎರಡಲ್ಲ 16 ರಿಂದ 17 ಎಕ್ಸಾಮ್ಸ್ ಗಳಕ್ಕಿಂತ ಹೆಚ್ಚಿಂದು ಇದಾವೆ. ಸೊ ಈ ತರ ಎಕ್ಸಾಮ್ಸ್ ಗಳು ಕೂಡ ನೋಡಿ, ಆ ಸ್ಟ್ರಗಲ್ ಏನಿದೆಯಲ್ಲ 17 ಎಷ್ಟು ಪಾಠ ಕಲಿಸುತ್ತೆ ಅಂತಂದ್ರೆ, ಎಷ್ಟು ನಮ್ಮ ಜೀವನದ ಒಂದು ಶೈಲಿ ಕಲಿಸುತ್ತೆ. ಏನ್ ಮಾಡ್ಬೇಕು ನಾನು ನೆಕ್ಸ್ಟ್, ಮೈಂಡ್ ಸೆಟ್ ಅನ್ನೋದು ಬೆಳೆಸುತ್ತೆ. ಸಾಧಕನ ಮೈಂಡ್ ಸೆಟ್ ಅವ್ರಿಗೆ ಡಿಪೆಂಡ್ ಆಗೋದು ಅಲ್ಲೇ. ನಾವು ಯಾವಾಗ ಬಿಟ್ಕೊಡ್ಬೇಕು, ನಾವ್ ಯಾವಾಗ ಫೇಲ್ಯೂರ್ ಆಗ್ತೀವಿ, ಅದನ್ನ ಯಾವ ತರ ಫೇಸ್ ಮಾಡಿ, ಬರೇ ವಿಕ್ಟ್ರಿಯನ್ನ ಫೇಸ್ ಮಾಡೋದಲ್ಲ, ಫೇಲ್ಯೂರ್ ಅನ್ನ ಯಾವ ತರ ಫೇಸ್ ಮಾಡಿ ನಾವು ಮುಂದೆ ಹೋಗ್ತೀವಿ, ಅದನ್ನ ಇವ್ರ ಬಾಯಲ್ಲೇ ಕೇಳೋಣ. ಸೊ ಯಾಕಂದ್ರೆ ಅವರು ಆ ಎಕ್ಸಾಮ್ಸ್ ಗಳ ಬಗ್ಗೆ ಹೇಳ್ತಾರೆ ಎಷ್ಟು. ಯಾಕಂದ್ರೆ ನಾವ್ ಇವತ್ತು ಪಾಸಿಟಿವ್ ಪಾರ್ಟ್ ಮಾತ್ರ ನೋಡೋದಲ್ಲ, ಅವರ ಹಿಂದಿನ ಸ್ಟ್ರಗಲ್ ಕೂಡ ನೋಡ್ಬೇಕಾಗತ್ತೆ. ಎಷ್ಟು ಸ್ಟ್ರಗಲ್ ಇದೆ, ಯಾಕೆ ಬಹಳಷ್ಟು ಜನ ಇದೇ ಸ್ಟ್ರಗಲ್ ಅನುಭವಿಸ್ತಿರ್ತೀರಾ, ಹೌದಾ? ಸೊ ಇವ್ರು ಮಾಡಿರೋ ತಪ್ಪನ್ನ ನೀವು ಮಾಡಬಾರ್ದು. ಯಾಕಂದ್ರೆ ನೀವು 17-18 ಎಕ್ಸಾಮ್ ಫೇಲ್ಯೂರ್ ಆದ್ರಿ ಅಂತ ಹೇಳಿದ್ರಿ. ಸ್ವಲ್ಪ ನಮ್ಮ ವೀಕ್ಷಕರಿಗೆ ಅದು ಯಾಕಾಯ್ತು, ನೀವು ಅದಕ್ಕೆ ಏನೇನ್ ತಂದ್ರಿ, ಅಂದ್ರೆ ಅದ್ರ ಮೇಲೆ ಏನೇನ್ ವರ್ಕ್ ಮಾಡ್ಕೊಂಡು ನೀವ್ ಇವಾಗ ಸಕ್ಸಸ್ ಆಗಿದ್ದೀರಾ? ಯಾಕಂದ್ರೆ ಅದು ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಅದನ್ನ ತಿಳಿಸ್ಕೊಡ್ಬೋದಾ? ಸರ್ ಹೇಳ್ದಂಗೆ ಲೈಕ್ ನಮ್ದು ಈಗ ನಾವು ನೀವೆಲ್ಲರೂ ಕಣ್ಣಿಗೆ ಕಾಣ್ತಿರ್ಬೋದು, ಒಂಥರ ಯುಕೋ ಬ್ಯಾಂಕ್ ಅನ್ನುವಂತ ಬ್ರ್ಯಾಂಡ್ ನಮ್ಮಿಂದ ಇರ್ಬೋದು. ಅದಕ್ಕಿಂತ ಮುಂಚೆ 18 ಎಕ್ಸಾಮ್ ಫೇಲ್ ಆಗಿದ್ದೀನಿ ನಾನು 19 ಎಕ್ಸಾಮ್ ಪಾಸ್ ಆಗಿರೋದು. ಸೊ ನೆವರ್ ಗಿವ್ ಅಪ್ ಅಷ್ಟೇ. ಲೈಕ್ ಏನೇ ಆಗ್ಲಿ, ಸ್ಟಾರ್ಟಿಂಗ್ ಅಲ್ಲಿ ನಾವು ಬರ್ದಾಗ ಒಂದು 8-10 ಎಕ್ಸಾಮ್ ಯಾವ್ದೋ ಒಂದು ಫಿಲಿಮ್ಸ್ ಕೂಡ ನಮ್ಗೆ ಕ್ಲಿಯರ್ ಆಗಿರ್ಲಿಲ್ಲ, ಎಲ್ಲ ಹಂಗೆ ಹೋಯ್ತು. ಆಮೇಲೆ ಬಂದ್ಬಿಟ್ಟು ಈ ಇನ್ಸ್ಟಿಟ್ಯೂಟಿಗೆ ಬಂದ್ಮೇಲೆ ಬ್ಯಾಂಕಿಂಗ್ ನಾವು ಬರೆಯಕ್ಕೆ ಸ್ಟಾರ್ಟ್ ಮಾಡಿದಾಗ ಫಿಲಿಮ್ಸ್ ಕ್ಲಿಯರ್ ಆಗ್ತಾ ಬಂತು. ಒಂದು 7 ಫಿಲಿಮ್ಸ್ ಕ್ಲಿಯರ್ ಆಯ್ತು. ಸೊ 7 ಫಿಲಿಮ್ಸ್ ಕ್ಲಿಯರ್ ಆದ್ಮೇಲೆ ಸರಿ ನಮ್ಗೆ ಕಾನ್ಫಿಡೆನ್ಸ್ ಬಂತು ಲೈಫಲ್ಲಿ. ಬಟ್ ಆ 7 ಫಿಲಿಮ್ಸ್ ಅಲ್ಲೂ ಮೇನ್ಸ್ ಅಲ್ಲಿ ನಾವು ಫೇಲ್ ಆಗ್ಬಿಟ್ಟೆ.
ಮತ್ತೆ ಫೇಲ್. ಓಕೆ, ಇದೇನಪ್ಪ ಇದು, ಫಿಲಿಮ್ಸ್ ಆದಾಗ ಎಷ್ಟು ಖುಷಿ ಆಗುತ್ತೋ ಮೇನ್ಸ್ ಫೇಲ್ ಆದಾಗ ಅದಕ್ಕಿಂತ 10ರಷ್ಟು ದುಃಖ ಆಗತ್ತೆ. ಸೊ ಅದನ್ನೆಲ್ಲ ಓವರ್ಕಮ್ ಮಾಡ್ಲೇಬೇಕು. ಅಟ್ ದ ಸೇಮ್ ಟೈಮ್ ಆ ಟೈಮಲ್ಲಿ ನಮ್ಗೆ ಫ್ರೆಂಡ್ಸ್ ಕೂಡ ತುಂಬಾ ಮುಖ್ಯ ಆಗ್ತಾರೆ. ನಾವಿಲ್ಲೇ ಇನ್ಸ್ಟಿಟ್ಯೂಟ್ ಮೇಲ್ಗಡೆ ಪಿ ಜಿ ಇದೆ, ಪಿ ಜಿ ಅಲ್ಲೇ ಇದ್ದು ನಮ್ದು ಪಿ ಜಿ ರೂಮ್ಮೇಟ್ಸ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಲೈಕ್ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ. ಈಗ ನಾನೀಗ ಅವ್ರ ಹೆಸರನ್ನ ಹೇಳ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಲೈಕ್ ನಾವ್ ಒಬ್ಬರ ಹೆಸರು ಹೇಳ್ಬಿಟ್ಟು ಇನ್ನೊಬ್ಬರ ಹೆಸರು ಹೇಳಿಲ್ಲ ಅಂತ ಹೇಳ ಇನ್ನೊಬ್ರಿಗೆ ಬೇಜಾರಾಗತ್ತೆ. ಅದೊಂದೇ ಕಾರಣಕ್ಕೆ ಸುಮ್ಮನಾಗಿದ್ದೀನಿ. ನನ್ನ ಜೊತೆ ನಿಂತು ಯಾವ ತರ ನನ್ನ ಮನ್ಸಲ್ಲಿ ಇದ್ದಾರೆ, ನನ್ನ ಜೊತೆ ನಿಂತು ಯಾರಂತ ಅವ್ರಿಗೆ ಕೂಡ ಗೊತ್ತು. ಸೊ ಹೇಳ್ತಾ ಇದೀನಿ, ನನ್ನ ಪಿ ಜಿ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಲಾಲ್ ಫ್ರೆಂಡ್ಸ್ ಆಗಿರ್ಬೋದು, ಅವರೆಲ್ಲ ಜೊತೆ ನಿಂತು ಸಪೋರ್ಟ್ ಮಾಡಿ ಬ್ಯಾಕ್ ಮಾಡಿ ಮುಂದಕ್ಕೆ ಹೋಗೋ ಪ್ರಯತ್ನ ಮಾಡ ಅಂತ ಹೇಳಿದಕ್ಕೆ ನಾ ಇವತ್ತು ಇಲ್ಲಿ ಇದೀನಿ. ಅಂಡ್ ಅಟ್ ದ ಸೇಮ್ ಟೈಮ್ ಯಾವತ್ತೂ ಹೇಳೋದಷ್ಟೇ, ಲೈಕ್ ನೆವರ್ ಒಂದ್ ಫೇಲ್ ಆಯ್ತಾ, ಓಕೆ, ಆ ಫೇಲ್ ಇಂದ ತಿದ್ಕೊಳ್ಳಿ. ನಾನೇನ್ ಕಲ್ತ್ಕೊಂಡೆ ಅಂತ ಹೇಳಿದ್ರೆ, ಆ ಫೇಲ್ ಇಂದ ನಾನು ಎಲ್ಲಿ ಮಿಸ್ಟೇಕ್ ಮಾಡಿದೆ, ಆಪ್ಟಿಲ್ ಮಿಸ್ಟೇಕ್ ಮಾಡಿದ್ನ, ರೀಸನಿಂಗ್ ಅಲ್ಲಿ ಮಿಸ್ಟೇಕ್ ಮಾಡಿದ್ನ, ಇಲ್ಲ ಗಾಬರಿ ಪಟ್ಕೊಂಡ, ಓಕೆ ಆ ಗಾಬರಿ ಪಟ್ಕೊಂಡ್ರೆ ನೆಕ್ಸ್ಟ್ ಎಕ್ಸಾಮ್ ನಾ ಗಾಬರಿ ಪಡಬಾರ್ದು. ಟೆನ್ಷನ್ ಆಯ್ತಾ, ಓಕೆ ನೆಕ್ಸ್ಟ್ ಎಕ್ಸಾಮ್ ನಾ ಟೆನ್ಷನ್ ಮಾಡ್ಬೋದು. ಸ್ಲೋ ಆಗಿ ಮಾಡಿದ್ನ, ನೆಕ್ಸ್ಟ್ ಎಕ್ಸಾಮ್ ನಾ ಸ್ಲೋ ಆಗಿ ಮಾಡಬಾರ್ದು. ಸೊ ಒಂದ್ ಎಕ್ಸಾಮ್ ಇಂದ ಇನ್ನೊಂದು ಎಕ್ಸಾಮ್ ಅಲ್ಲಿ ಮಾಡಿರೋ ತಪ್ಪುಗಳನ್ನ ಇಂಪ್ರೂವೈಸ್ ಮಾಡ್ತಾ ಬಂದೆ ಅಷ್ಟೇ. ಅಂಡ್ ಅಟ್ ದ ಸೇಮ್ ಟೈಮ್ ಈ ಯುಕೋ ಬ್ಯಾಂಕ್ ಎಕ್ಸಾಮ್ ಬರೀಬೇಕಾದ್ರೆ ಮೇನ್ ಥಿಂಗ್ ಬಂದ್ಬಿಟ್ಟು ನಾ ಟೆನ್ಷನ್ ಆಗಬಾರ್ದು, ಯಾವ ಕಾರಣಕ್ಕೂ ಫ್ರೀ ಮೆಟಲ್ ಬರೀಬೇಕು ಅಂತ ನಂಗೆ ಬಂತು. ಸೊ ಅದು ತುಂಬಾ ಹೆಲ್ಪ್ ಆಯ್ತು ಅಂತ ಅನ್ಸುತ್ತೆ ನಂಗೆ. ಸೊ ಪ್ರತಿಯೊಬ್ರು ಹೇಳೋದಷ್ಟೇ, ಯಾವ್ದೇ ಕಾರಣಕ್ಕೂ ಟೆನ್ಸ್ ಆಗ್ಬೇಡಿ. ಇದು ಬಿಟ್ರೆ ಲೈಫೇ ಇಲ್ಲ ಅಂತ ಅನ್ಕೋಬೇಡಿ. ಎಕ್ಸಾಮ್ ಬರ್ಬೇಕಾದ್ರೆ ಆ ಟೆನ್ಷನ್ ಬರ್ಲೇಬಾರ್ದು. ಫ್ರೀ ಮೈಂಡಲ್ಲಿ ಬರೀರಿ. ಅವಾಗ ನೀವು ಓದಿದಾಗ ನಿಮ್ಗೆ ನೆನಪಾಗತ್ತೆ. ಇಲ್ಲ ಅಂದ್ರೆ ಮರ್ತೋಗೋದು ಚಾನ್ಸ್ಗಳು ಬಹಳ ಇದೆ. ಮತ್ತೆ ಗಡಿಬಿಡಿಯಾಗಿ ಕೈ ಶೇಕ್ ಆಗುತ್ತೆ ನೀವು ಟೆನ್ಷನ್ ತಗೊಂಡ್ರೆ, ಅವೆಲ್ಲ ಆಗ್ಬಾರ್ದು. ಅಂಡ್ ಸಕ್ಸಸ್ ಆತರ ಲೈಕ್ ತುಂಬಾ ದೊಡ್ಡ ವರ್ಡ್ ಅಂತ ಅನ್ಸುತ್ತೆ ಸರ್ ನಂಗೆ ಕೆಲವು ಸಲ. ಯಾಕಂದ್ರೆ ಆ ಇದು ಯಾರ್ದು ನನ್ನ ಒಬ್ಬನ ಪ್ರಯತ್ನ ಅಲ್ಲ. ಲೈಕ್ ಇಂಥ ದೇವ್ರುಗಳೆಲ್ಲ ಸಪೋರ್ಟ್ ಮಾಡಿದಕ್ಕೆ ನಾವು ಮಾಡಿದ್ ಬಿಟ್ರೆ ನಮ್ದೆಲ್ಲ ಏನಿಲ್ಲ. ನಾವು ಸುಮ್ನೆ ಈಗ ಒಂದು ಕ್ಯಾಮ್ರಾಗ ನಾವು ಒಂದು ಫೇಸ್ ಅಷ್ಟೇ ಬಿಟ್ರೆ, ಹಿಂದ್ಗಡೆ ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಇನ್ಸ್ಟಿಟ್ಯೂಟ್ ನಮ್ಮ ಟ್ರೈನರ್ಸ್ ಆಗಿರ್ಬೋದು, ಇವರೆಲ್ಲರೂ ನಮ್ ಸಪೋರ್ಟ್ ಮಾಡಿದಕ್ಕೆ ನಮ್ದು ಇವತ್ತು ನಿಂತಿದ್ದು ಬಿಟ್ರೆ ಲೈಕ್ ಥ್ಯಾಂಕ್ ಯು ಸರ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಓಕೆ, ನೋಡಿ ಅದೇ ಬಹಳಷ್ಟು ಜನಕ್ಕೆ ಇದು ಯೂಸ್ಫುಲ್ ಆಗುತ್ತೆ. ಯಾಕಂದ್ರೆ ನೋಡಿ, ಒಂದು ರೋಡ್ ಇದೆ ಅಂತಂದ್ಮೇಲೆ ಒಂದು ಹಂಪ್ಸ್ ಅಥವಾ ಏನೋ ತೆಗ್ಗಿದೆ ಅಂತಂದ್ರೆ, ಯಾರೋ ಒಬ್ರು ಆ ತೆಗ್ಗಲ್ದ ಬಿದ್ದಿರ್ತಾರೆ ಅಂದ್ಮೇಲೆ ಅವ್ರು ಹೇಳಿರ್ತಾರೆ, ನೋಡಪ್ಪ ಅಲ್ಲಿ ತೆಗ್ಗಿದೆ ಅಂತ. ಇನ್ನೊಬ್ರು ಹೇಳಿದ ತಕ್ಷಣ ಕೇಳ್ಬೇಕಾಗ, ಯಾಕಂದ್ರೆ ಮತ್ತೆ ಅದ್ರಲ್ಲಿ ಹೋದ್ರೆ ಅದು ಮೂರ್ಖತನ. ಹಂಗೆ ಬಹಳಷ್ಟು ಜನ ಏನಾದ್ರು ಅಲ್ಲೇ ಫೇಲಿಯರ್ ಆಗ್ತಾ ಇದ್ದೀರಾ, ಅಥವಾ ನೀವು ಮಾಡಿರೋ ಪರೀಕ್ಷೆ ಒಂದು ತಪ್ಪಾಗಿದೆ ಅಂದ್ರೆ ಅದೇ ತಪ್ಪ ನೀವು ರಿಪೀಟ್ ಮಾಡ್ತಿದ್ರೆ ಅಂದ್ರೆ ನೀವು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ ಅಂತ. ಓಕೆ, ದಯವಿಟ್ಟು ಯಾರೆಲ್ಲ ಇದನ್ನ ನೋಡ್ತಾ ಇದಾರೆ ಈ ವಿಡಿಯೋನ ವೀಕ್ಷಣೆ ಮಾಡ್ತಾರಂತ ಎಲ್ಲಾ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಹೇಳೋದು ಒಂದೇ: ನಿಮ್ಮ ಅನಾಲಿಸಿಸ್ ಮಾಡ್ಕೊಳ್ಳಿ. ಯಾವುದೇ ಎಕ್ಸಾಮ್ ಆಗಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ. ಅದರ ಒಂದು 2 ಭಾಗ, ಏನೇನ್ ಪಾಸಿಟಿವ್ ಔಟ್ಕಮ್ಸ್ ಬಂತು ಅಂದ್ರೆ, ಕಳೆದ ಎಕ್ಸಾಮ್ಸ್ಗೂ ಈ ಎಕ್ಸಾಮ್ಸ್ ನಾನೇನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ, ಅಂಡ್ ಅದಲ್ಲದೆ ಯಾಕೆ ನನ್ನ ಎಕ್ಸಾಮ್ ಆಗ್ಲಿಲ್ಲ ಅದ್ರ ಮೇಲೆ ಕೆಲಸ ಮಾಡ್ಕೊಳ್ಳಿ. ನಿಮಗೆ ಯಶಸ್ಸು ಬೇಗನೆ ಆಗುತ್ತೆ. ಅಂಡ್ ಮೋರ್ ಎವರ್ ಇನ್ನೊಂದು ವಿಷಯ ಅದ್ಭುತವಾಗಿ ಹೇಳಿದ್ರು, ಏನಪ್ಪಾ ಅಂತಂದ್ರೆ, ಬಹಳಷ್ಟು ಜನ ಚೆನ್ನಾಗಿ ಪ್ರಿಪೇರ್ ಆಗಿರ್ತಾರೆ, 2 ವರ್ಷ 1 ವರ್ಷ ಸಖತ್ ಪ್ರಿಪೇರ್ ಆಗಿರ್ತಾರೆ. ಆದ್ರೆ ಎಕ್ಸಾಮ್ ಸೆಂಟ್ರಿಗೆ ಹೋಗ್ತಾರೆ, ಏನೋ ಒಂದು ಪ್ರಶ್ನೆಯಲ್ಲಿ ಗಡಿಬಿಡಿ ಆಗತ್ತೆ, ಹಾಳು ಮಾಡ್ಕೊಂಡ್ಬಿಡ್ತಾರೆ ಎಕ್ಸಾಮ್ ಅನ್ನ. ಅದು ಎಸ್ಪೆಷಲಿ ಇಂಥ ಬ್ಯಾಂಕಿಂಗ್ ಎಕ್ಸಾಮ್ ಅಥವಾ SSC ಎಕ್ಸಾಮ್. ಯಾಕಂದ್ರೆ ಸ್ಪೀಡ್ ಅನ್ನೋದು ಮತ್ತೆ ಟೈಮು ಬಹಳ ಜೊತೆ ಆ ಒಂದು ಏನಪ್ಪಾ ಅಂದ್ರೆ ನಮಗೆ ಬ್ಯಾಟಲ್ ಇರುತ್ತೆ. ಓಕೆ, ಸೊ ಆ ಸಮಯದಲ್ಲಿ ನೋಡ್ಕೊಳ್ಳಿ, ನಿಮ್ಮ ಮೈಂಡ್ ಅನ್ನ ರಿಲ್ಯಾಕ್ಸ್ ಆಗಿ ಇಟ್ಕೊಳ್ಳಿ. ಮೈಂಡ್ ಇರ್ಬೇಕು, ಹೌದು, ನನಗೆ ಒಂದು ಗೌರ್ಮೆಂಟ್ ಜಾಬ್ ಬೇಕನ್ನೋದು ಒಂದು ಇರ್ಲಿ, ಆದ್ರೆ ಜಾಸ್ತಿ ಏನಂತಾರೆ ಹೇಳ್ತಾರಲ್ಲ, ಅದನ್ನ ನೀವು ಓವರ್ ಕಾನ್ಫಿಡೆನ್ಸ್ ಆಗಿ ತಗೋಬೇಡಿ. ಓಕೆನಾ? ಎಸ್, ನಾನೊಂದು ಪ್ರಯತ್ನ ಪಟ್ಟಿದ್ದೀನಿ ಇಷ್ಟು ವರ್ಷ, ನನ್ನ ಒಂದು ಬೆಸ್ಟ್ ಅನ್ನ ಕೊಟ್ಟು ಬರ್ತೀನಿ ಅನ್ನೋದು ನಿಮ್ ತಲೆಲಿತ್ತಂತಂದ್ರೆ ನೀವು ಖಂಡಿತವಾಗಿ ಯಶಸ್ಸನ್ನ ಬೇಗನೆ ನೋಡ್ತೀರಾ. ಓಕೆ, ಇವಾಗ ಲೆಟ್ಸ್ ಮೂವ್ ಟು ದ ಪ್ರಿಪರೇಷನ್ಸ್ ಪಾರ್ಟ್. ಅಂದ್ರೆ ನೀವು ನೋಡ್ತಾ ಇದ್ರ ಇಷ್ಟ ತನಕ ನಾವು ಬ್ಯಾಕ್ ಗ್ರೌಂಡ್ ತಿಳ್ಕೊಂಡಿ, ಅವರು ಯುಕೋ ಬ್ಯಾಂಕ್ ಹೋಗಕ್ಕಿಂತ ಮುಂಚೆ ಏನೆಲ್ಲಾ ಮಾಡಿದ್ರು, ಸ್ಟ್ರಗಲ್ ಯಾವ ತರ ಇತ್ತು, ಏನೆಲ್ಲ ಅದ್ರ ದಾಟ್ಕೊಂಡ್ ಬಂದಿದ್ದಾರೆ ಅಂತ. ಇವಾಗ ಈ ಯುಕೋ ಬ್ಯಾಂಕಿಗೆ ಹೋಗ್ಬೇಕು ಅಥವಾ ಯುಕೋ ಬ್ಯಾಂಕ್ ಅಲ್ಲಿ ಜಾಬ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ, ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಯಾವ ತರ ಇತ್ತು ಸರ್? ಪ್ರಿಪರೇಷನ್ ಬಂದ್ಬಿಟ್ಟು ನಾನು ನ್ಯೂಸ್ ಪೇಪರ್ ತುಂಬ ಓದ್ತೀನಿ ಸರ್. ಆಕ್ಚುಲಿ ಡೈಲಿ 1 or 2 hours ನಮ್ಗೆ ಅಭಿಲಾಷ್ ಸರ್ ಹೇಳಿದಾರೆ ಇಲ್ಲಿ ದಿನ ಪೇಪರ್ ಓದಿ ಅಂತ ಹೇಳಿ. ಸೊ ಡೈಲಿ 1 or 2 hours ಪೇಪರ್ ಓದ್ತೀನಿ. ಪೇಪರ್ ಓದೋದ್ರಿಂದ ಬಂದ್ಬಿಟ್ಟು ಮೇನ್ ಆಗಿ ನಮ್ಗೆ GK ಸ್ವಲ್ಪ ಅದರಲ್ಲಿ ಕವರ್ ಆಗುತ್ತೆ. ಅಂಡ್ ಮೇನ್ ಇನ್ನೊಂದು ಬಂದ್ಬಿಟ್ಟು ಇಂಗ್ಲಿಷ್ ಅದ್ರಲ್ಲಿ ಕವರ್ ಆಗುತ್ತೆ ನಮ್ಗೆ. ವೊಕ್ಯಾಬ್ ಪಾರ್ಟ್ ಬಂದ್ಬಿಟ್ಟು ಅದ್ರಲ್ಲಿ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಅಂಡ್ ಮೋರ್ ಓವರ್ GK ಬಂದ್ಬಿಟ್ಟು ಸರ್ ನಾನು ನಿಮ್ ಕ್ಲಾಸ್ ತುಂಬಾ ಫಾಲೋ ಆಗ್ತೀನಿ. ಫಾಲೋ ಇನ್ ದ ಸೆನ್ಸ್ ನಾವಿಲ್ಲಿ ಲಾಲ್ ಇದೀವಲ್ಲ, ಸೊ ನಮ್ಗೆ ಇನ್ಪುಟ್ಸ್ ತುಂಬಾ ಸಿಗ್ತಾ ಇತ್ತು. ಅಂಡ್ ಆಪ್ಟಿ ಬಂದ್ಬಿಟ್ಟು ನಮ್ಗೆ ಅಭಿಲಾಷ್ ಸರ್ ಹೇಳ್ತಾರೆ, ಇಲ್ಲಿ ನಾವು ಒಂದ್ಸರಿ ಟೆಸ್ಟ್ ಬರೆದ್ಮೇಲೆ ಒಂದು 2 to 3 times ಅದನ್ನ ನಾವು ಸಾಲ್ವ್ ಮಾಡಬೇಕು. ಒಂದ್ಸರಿ ಸಾಲ್ವ್ ಮಾಡ್ಬೇಕಾದ್ರೆ ಸರ್ ಹೆಂಗ್ ಮಾಡ್ತಾರೆ ಹಂಗ್ ಮಾಡ್ಬೇಕು ಸಾಲ್ವ್ ನಾವು. ಸೆಕೆಂಡ್ ಟೈಮ್ ಥರ್ಡ್ ಟೈಮ್ ಮಾಡ್ಬೇಕಾದ್ರೆ ನಮ್ದೇನಾದ್ರು ಡಿಫ್ರೆಂಟ್ ಆಗಿ ಇದಕ್ಕೆ ಟ್ರೈ ಮಾಡ್ಬೋದಾ, ವೇ ಆಫ್ ಅಪ್ರೋಚ್ ಡಿಫ್ರೆಂಟ್ ಆಗಿ ಮಾಡ್ಬೋದಾ ಈ ಕ್ವಶನ್ಗೆ ಅಂತ ನಾವು ಟ್ರೈ ಮಾಡಬೇಕು. ಅಂಡ್ ಮೋರ್ ಓವರ್ ರೀಸನಿಂಗ್ ಎಲ್ಲ ಬಂದ್ಬಿಟ್ಟು ಮೋರ್ ಆಫ್ ಪ್ರಾಕ್ಟೀಸ್. ಇಲ್ಲಿ ನಮ್ಗೆ ಲಾಲಲ್ಲಿ ಬಂದ್ಬಿಟ್ಟು ನಮ್ ಸೀನಿಯರ್ಸ್ ಆಗಿರ್ಬೋದು, ಇದಕ್ಕಿಂತ ಮುಂಚೆ ಇನ್ಸ್ಟಿಟ್ಯೂಟ್ಗೆ ಏನ್ ಜಾಯ್ನ್ ಆಗಿರ್ತಾರಲ್ಲ, ಅವ್ರ ಹತ್ರ ಕೇಳಿಸ್ಕೊಂಡು ನಾವು ಇಲ್ಲಿ ಹೇಳ್ಸ್ಕೊಂತಿದ್ರಲ್ಲ ರೀಸನಿಂಗ್, ತುಂಬಾ ಹೆಲ್ಪ್ ಆಯ್ತು ನಮ್ಗೆ ಅದೆಲ್ಲ. ಅಂಡ್ ಆಲ್ಮೋಸ್ಟ್ ಸಾಕು, ಲೈಕ್ ಮೋರ್ ಓವರ್ ಪ್ರಾಕ್ಟೀಸ್ ಅಂಡ್
ಕಂಟಿನ್ಯೂಸ್ ಪ್ರಾಕ್ಟೀಸ್ ಇರ್ಬೇಕಷ್ಟೇ, ಯಾವುದೇ ಕಾರಣಕ್ಕೂ ಗಿವ್ ಅಪ್ ಮಾಡಬಾರ್ದು. ಆ ಈ ರೂಟೀನ್ ಇದೆಯಲ್ಲ, ನಾ ಈಗ ಏನು ಹೇಳ್ತಾ ಇದೀನಿ ನಿಮ್ಗೆ, ಇದು ಹೇಳಕ್ ತುಂಬಾ ನಿಮ್ಗೆ ಕೇಳ್ಕೊಳಕ್ ತುಂಬಾ ಈಸಿ ಅನ್ಸ್ಬೋದು. ಬಟ್ ಇದು ದಿನ ಫಾಲೋ ಮಾಡೋಕೆ ತುಂಬಾ ಕಷ್ಟ. ದಿನ ಟೆಸ್ಟ್ ಬರೆದು, ದಿನ ಬೆಳಗ್ಗೆ ದಿನ ಅದನ್ನ 3 ಸಲ ಅನಲೈಸ್ ಮಾಡಿ, ದಿನ ಪೇಪರ್ ಓದಿ, ಮತ್ತೆ ದಿನ ಅದನ್ನೇ ಟೆಸ್ಟ್ ಬರಿಬೇಕಂದ್ರೆ ಇದು ತುಂಬಾ ಬೋರಿಂಗ್ ಪ್ರೊಸೆಸ್ ಇದು. ಬಟ್ ಎಷ್ಟೇ ಬೋರ್ ಆದ್ರೂ ಇದು ಮಾಡ್ಲೇಬೇಕು ನಾವು. ಆ ಕೆಲಸ ಹೇಳ್ತಾರೆ ಲೈಕ್ ತುಂಬಾ ಬೋರ್ ಆಗೋ ದಾರಿಯಿಂದ ತುಂಬಾ ಬ್ಯೂಟಿಫುಲ್ ಪ್ಲೇಸ್ ಅನ್ನ ತೋರ್ಸುತ್ತಂತೆ. ಸೊ ಇದು ಕೂಡ ಅಷ್ಟೇ. ಸೊ ಏನಿಲ್ಲ, 3 ಅವರ್ ನಮ್ ಸರ್ಗಳು ಹೆಂಗ್ ಹೇಳ್ತಾರೋ ಹಂಗೆ ಕೇಳ್ಕೊಂತ ಬಂದು, ಒಂಥರ ಮೇಕೆ ತಲೆ ಆಡಿಸ್ತಾ ಇರ್ತಲ್ಲ, ಅದೇ ತರ ನಾವು ಆಡಿಸ್ತಾನೆ ಬಂದು ತಗೊಂಡೋಗಿ ದಡ ಮುಡ್ಸ್ಬಿಟ್ರು ನಮ್ಮನ್ನ ಅಷ್ಟೇ. ಓಕೆ. ಹಾಗಾದ್ರೆ ನೀವು ರೂಟೀನ್ ಬಗ್ಗೆ ಜನರಲ್ ಆಗಿ ಹೇಳಿದ್ರಿ. ಓಕೆ. ಬಟ್ ನಿಮ್ಮ ಆಕ್ಚುಯಲ್ ಅಂದ್ರೆ ಈಗ ಟೈಮಿಂಗ್ಸ್ ನಿಮ್ದು ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇತ್ತು, ಏನೆಲ್ಲ ಮಾಡ್ತಾ ಇದ್ರಿ ಅಂದ್ರೆ ಇನ್ ಜನರಲ್ ಆಗಿ? ಓಕೆ, ನಿಮ್ ಪ್ರಿಪರೇಷನ್ ಟೈಮಲ್ಲಿ ಯಾವಾಗ ಮಲಗ್ತಾ ಇದ್ರಿ? ಸೋಷಿಯಲ್ ಮೀಡಿಯಾ ಅಥವಾ ಫೋನ್ಗಳು ಅಥವಾ ಅದರ್ ದಾನ್ ಎಂಟರ್ಟೈನ್ಮೆಂಟ್ ಏನೆಲ್ಲ ಮಾಡ್ಬೇಕಿತ್ತು, ಮಾಡ್ತಾ ಇದ್ರಾ? ಏನ್ ಮಾಡ್ತಿದ್ರಿ ಅಥವಾ ಮಾಡ್ತಾ ಇರ್ಲಿಲ್ವಾ, ಕಡಿಮೆ ಮಾಡ್ತಾ ಇದ್ರಾ? ರಿಯಲ್ ಆಗಿ ನಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ನಮ್ಮ ಒಂದು ನೋಡ್ತಾ ಇರುವಂತ ವೀಕ್ಷಕರಿಗೆ ತಿಳಿಸ್ಕೊಡ್ಬೋದಾ ನಿಮ್ಮ ರೂಟೀನ್? ಆ ಸೋಷಿಯಲ್ ಮೀಡಿಯಾ ಕೇಳಿ ಸೋಷಿಯಲ್ ಮೀಡಿಯಾ ಎಲ್ಲ ಆಫ್ ಮಾಡ್ಬಿಟ್ಟಿದ್ದೆ, ಲೈಕ್ ಅನ್ಇನ್ಸ್ಟಾಲ್ ಮಾಡಿದ್ದೆ. ಫೇಸ್ಬುಕ್ ಇಲ್ಲ, ಇನ್ಸ್ಟಾಗ್ರಾಮ್ ಇಲ್ಲ. ಅದಕ್ಕಿಂತ ಮುಂಚೆ ತುಂಬಾ ದಿನಕ್ಕೆ 2-3 ಅವರ್ಸ್ ರೀಲ್ಸ್ ನೋಡ್ತಾ ಇದ್ದೆ. ಅದಾದ್ಮೇಲೆ ಎಲ್ಲ ಸ್ಟಾಪ್, ಎಲ್ಲ ಅನ್ಇನ್ಸ್ಟಾಲ್. ಸರಿ ಬೇಡ, ಆ 2-3 ಅವರ್ಸ್ ನ ಬಂದ್ಬಿಟ್ಟು ನಾವು ಸ್ಟಡೀಸ್ ಕಡೆ ಹಾಕೋಣ ಅಂತ ಅನ್ಇನ್ಸ್ಟಾಲ್ ಮಾಡ್ಬಿಟ್ಟಿದ್ದೆ. ಫೇಸ್ಬುಕ್ ಅನ್ಇನ್ಸ್ಟಾಲ್, ಇನ್ಸ್ಟಾಗ್ರಾಮ್ ಅನ್ಇನ್ಸ್ಟಾಲ್. ವಾಟ್ಸಪ್ ಒಂದಿತ್ತು, ಯಾಕಂದ್ರೆ ವಾಟ್ಸಪ್ ಅಲ್ಲಿ ನಮ್ದು ಲಾಲ್ದೆಲ್ಲ ಬರುತ್ತೆ, ನ್ಯೂಸ್ ಅದರಲ್ಲೇ ಬರುತ್ತೆ. ಸರಿ ಬೇಕಲ್ಲ ಮತ್ತೆ ಯಾವ್ದಾರ ಒಂದು ಸೋರ್ಸ್ ಅಂತ ಇಟ್ಕೊಂಡಿದ್ದೆ. ಅಂಡ್ ಬೆಳಿಗ್ಗೆ ಬಂದ್ಬಿಟ್ಟು 6 o'clock ಎದ್ಬಿಟ್ಟು ಮಾಮೂಲಿ 1 hour ನಮ್ದೇನಿದೆ, ಆ ನಾವು ನಾವು ರೆಡಿ ಆಗೋದವೆಲ್ಲ ಕೆಲಸ ಮುಗಿಸ್ಕೊಂಡು 7ನೇ ಕ್ಲಾಸ್, ಸಾರಿ 7 ಗಂಟೆಗೆಲ್ಲ ಪೇಪರ್ ಬಂದಿರುತ್ತೆ. ಇಲ್ಲಿ ಪೇಪರ್ ಓದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೆ 7ರಿಂದ 8. ಅವಾಗ ಸ್ವಲ್ಪ 8-8:30 ಗಂಟೆ ಓದ್ಬಿಟ್ಟು ಆಮೇಲೆ ನಮ್ದು ಕ್ಲಾಸ್ ಏನಿರುತ್ತಲ್ಲ, ಸೊ 9 ಗಂಟೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇತ್ತು. 9ರಿಂದ ಕಂಟಿನ್ಯೂಸ್ ಆಗಿ ನಮ್ದೇನ್ ಕ್ಲಾಸ್ ಇದೆ ಅದು 5 ಗಂಟೆ ಗಂಟ ಕ್ಲಾಸ್ ಮುಗಿಸ್ಬಿಟ್ಟು ಆಮೇಲೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ, ಸಾರಿ 5 ಅಲ್ಲ 6 ಗಂಟೆ, ಸೊ 6 ಗಂಟೆ ಇತ್ತು. 6 ಗಂಟೆಗೆ ಬಂದ್ಬಿಟ್ಟು ಫ್ರೆಶ್ ಅಪ್ ಆಗಿ, ಸೊ 1 hour ನಮ್ದಿಲ್ಲ ಅಡಿಗೆ ನಾವು ಕುಕ್ ಮಾಡ್ತೀವಿ. ಸೊ ಅಡಿಗೆಲ್ಲ ಕುಕ್ ಮಾಡ್ಬಿಟ್ಟು ಆಮೇಲೆ ಸಾಯಂಕಾಲ ಒಂದು 7:30 ಕೂತ್ಕೊಂತಿದ್ವಿ. 7:30ಯಿಂದ ನೈಟ್ 12 ಗಂಟೆ ತನಕ ಕಂಟಿನ್ಯೂಸ್ ಆಗಿ. ನೈಟ್ ಟೈಮಲ್ಲಿ ಬಂದ್ಬಿಟ್ಟು ಮೋಸ್ಟ್ ಆಫ್ ಈ ಆಪ್ಟಿ ರೀಸಿಂಗ್ ಇಂಥವೇ ಟ್ರೈ ಮಾಡ್ತಾ ಇದ್ದು. ಇದಕ್ಕಿನ್ನ ಜಾಸ್ತಿ ಏನ್ ಮಾಡಲ್ಲ, ಯಾಕಂದ್ರೆ ನೈಟ್ ಟೈಮಲ್ಲಿ ನಿದ್ದೆ ಬರೋ ಟೈಮ್ ಅಲ್ಲ. ಈ ಟೈಮಲ್ಲಿ ನಾವು ಇಂಗ್ಲಿಷ್ ಮೇಲೆ ಮತ್ತೆ ಜಿಕ್ ಮೇಲೆ ಫೋಕಸ್ ಮಾಡಕ್ ಕಷ್ಟ ಆಗ್ತಾ ಇತ್ತು. ಸೊ ಬೆಳಿಗ್ಗೆ 1-1.5 ಅವರ್ಸ್ ಏನಿದೆ ಪೇಪರ್ ಓದ್ಬಿಟ್ಟು, ಈ ಮಧ್ಯಾಹ್ನ ಟೈಮಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಸಿಗುತ್ತೆ ನಮಗೆ 12ರಿಂದ 1 ಗಂಟೆ ತನಕ ಅಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ. ಸೊ ಆ ಟೈಮಲ್ಲಿ 1 hour ಜಿಕೆ ಓದ್ತಾ ಇದ್ದೆ ನಾನು. ಮಿಕ್ಕಿ ಟೈಮ್ ಎಲ್ಲ ಸ್ವಲ್ಪ ರಿವಿಷನ್ ಪಾರ್ಟ್ ಟೈಮ್ಗೆ ಸ್ವಲ್ಪ ಜಾಸ್ತಿ ಒತ್ತು ಕೊಡ್ತಾ ಇದ್ದೆ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ಬಂದ್ಬಿಟ್ಟು ಆಪ್ಟ್ ರೀಸನಿಂಗ್ ಅಲ್ಲಿ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡ್ತೀವಿ ನಾವಿಲ್ಲಿ. ಸೊ ಇಷ್ಟೇ, ಲೈಕ್ ಏನೇ ಮಾಡ್ಲಿ ಎಲ್ಲದ್ರ ಮೇಲೆ ಫೋಕಸ್ ಇರ್ಬೇಕು ನಿಮ್ಗೆ. ನೀವು ಯಾವ್ದೇ ಸಬ್ಜೆಕ್ಟ್ ಓದ್ಕೊಳ್ಳಿ, ಎಲ್ಲ ಸ್ವಲ್ಪ ನಿಮ್ಗೆ ಹಿಡ್ತಾ ಇರ್ಬೇಕು. ಸೊ ಹಾಗಾದ್ರೆ ಇಷ್ಟೆಲ್ಲ ನಿಮ್ದು ಪ್ಯಾಟರ್ನ್ ಇರ್ಬೇಕಾದ್ರೆ ನಿಮಗೆ ಕಷ್ಟ ಆದಂತ ಸಬ್ಜೆಕ್ಟ್ ಯಾವುದು ಅಂಡ್ ಅದನ್ನ ನೀವು ಯಾವ ತರ ಟ್ಯಾಕಲ್ ಮಾಡ್ತಾ ಇದ್ರಿ? ಯಾಕಂದ್ರೆ ಒಂದು ಎಕ್ಸಾಮ್ ಕ್ಲಿಯರ್ ಆಗ್ಬೇಕಿದ್ರೆ ಒಂದ್ ಸಬ್ಜೆಕ್ಟ್ ಕಷ್ಟ ಇದೆ ಅಂತ ಬಿಟ್ಟು ಉಳ್ಕಿರೋ 3 ಸಬ್ಜೆಕ್ಟ್ ಓದ್ತೀನಿ ಅಂದ್ರೆ ಆಗಲ್ಲ. ಯಾಕಂದ್ರೆ ಎಲ್ಲದಕ್ಕೂ ಅದರದೇ ಆದಂತ ಈಕ್ವಲ್ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಸೊ ಹಾಗಾದ್ರೆ ನಿಮಗೆ ಯಾವ ಸಬ್ಜೆಕ್ಟ್ಸ್ ಗಳು ಕಷ್ಟ ಆಗ್ತಾ ಇತ್ತು, ಅದ್ರ ಮೇಲೆ ಹೆಂಗ್ ಕೆಲಸ ಮಾಡಿದ್ರಿ, ಯಾವ ತರ ಓವರ್ಕಮ್ ಮಾಡಿದ್ರಿ, ಅದನ್ನ ತಿಳಿಸ್ಕೊಡ್ಬೋದಾ? ನನಗೆ ಮುಂಚೆಯಿಂದ ಬಂದ್ಬಿಟ್ಟು ಮ್ಯಾಥ್ಸ್ ಅಂದ್ರೆ ಆಗ್ಬರಲ್ಲ ನನಗೆ. ಬಟ್ ಏನ್ ಮಾಡೋದು, ಬ್ಯಾಂಕಲ್ಲಿ ಮ್ಯಾಥ್ಸ್ ಇಲ್ದೇನೆ ಪಾಸ್ ಆಗಲ್ಲ. ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದು. ಲೈಕ್ ಆನ್ಲೈನ್ ಇಂದನೂ ನಾವು ಕನೆಕ್ಟ್ ಸರ್ ಸ್ಟೂಡೆಂಟ್ಸ್, ಅಭಿಲಾಷ್ ಸರ್ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಅಲ್ಲಿ. ಸೊ ಹೆಂಗ್ ಮಾಡೋ ಸರ್ ಇದು ಶಾರ್ಟ್ ಕಟ್ಸ್ ಹೆಂಗೆ ಎಲ್ಲ ಕೇಳ್ತಾ ಇದ್ದು. ಅಂಡ್ ಅವರೆಲ್ಲ ಹೇಳೋದಂದ್ರೆ ಪ್ರಾಕ್ಟೀಸ್ ಮಾಡ್ಬೇಕು ತುಂಬಾ. ಸ್ಟಾರ್ಟಿಂಗ್ ಏನು ಬರೋದಿಲ್ಲ, ತುಂಬಾ ಪ್ರಾಕ್ಟೀಸ್ ಮಾಡ್ಬೇಕು, ತುಂಬಾ ಹೇಳ್ಸ್ಕೋಬೇಕು. ಅಂಡ್ ನೀವೇ ಒಂದು ವೇ ಆಫ್ ಅಪ್ರೋಚ್ ನ ಬಂದ್ಬಿಟ್ಟು ರೆಡಿ ಮಾಡ್ಕೋಬೇಕು ಅನ್ನೋರು. ಸೊ ನಾವೇನ್ ಮಾಡ್ತಿದ್ದೆ, ಇಲ್ಲೆಲ್ಲ ನಮ್ದು ಸೀನಿಯರ್ಸೇ. ಈಗ ಸರ್ ಒಂದ್ಸರಿ ಸಾಲ್ವ್ ಮಾಡ್ಸಿದ್ಮೇಲೆ ಇಲ್ಲಿ ನಮ್ ಸೀನಿಯರ್ಸ್ ಹತ್ರ ಹೋಗ್ಬಿಟ್ಟು ಲೈಕ್ ಹೆಂಗ್ ಮಾಡೋದಿದ್ನ, ಹೆಂಗ್ ಅಪ್ರೋಚ್ ಮಾಡ್ಬೇಕು, ಇದನ್ನ ಬೇರೆ ತರ ಮಾಡ್ಬೋದಾ ಅಂತೆಲ್ಲ ಅವ್ರ ಹತ್ರ ಎಲ್ಲರ ಹತ್ರ ಕೇಳಿ ಹೇಳ್ಸ್ಕೊಂತ ಇದ್ದು. ಅಂಡ್ ಒಂದೇ ಕ್ವಶನ್ ನ 3 ಸರಿ ಸಾಲ್ವ್ ಮಾಡ್ತೀವಿ. ಅದ್ ನಮ್ಗೆ ತುಂಬಾ ಹೆಲ್ಪ್ ಆಗ್ತಾ ಇತ್ತು. ಅಂಡ್ ರೀಸನಿಂಗ್ ಎಲ್ಲದಕ್ಕೂ ಕೂಡ ಲೈಕ್ ನಾನು ಏನ್ ಹೇಳೋದು, ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ನಮ್ಮ ಸೀನಿಯರ್ಸೇ ಗೈಡ್ ಮಾಡೋದು. ಇಲ್ಲಿ ಸರ್ಗಳೆಲ್ಲ ಹೇಳ್ಕೊಡ್ತಾರೆ, ಇಲ್ಲ ಅಂತಲ್ಲ. ಹೇಳ್ಕೊಟ್ಟೆ ಆದ್ಮೇಲೆ ಬಂದ್ಬಿಟ್ಟು ಸೀನಿಯರ್ಸ್ ಹತ್ರ ಬಂದ್ಬಿಟ್ಟು ಕೇಳ್ದು ತುಂಬಾ ಪ್ರಾಕ್ಟೀಸ್ ಮಾಡ್ತಾ ಇದ್ದು. ಬಂದಿಲ್ಲ ಅಂದ್ರೆ ಮತ್ತೆ ಯಾವ್ದೇ ಕೊಡಕ್ಕೂ ಲೈಕ್ ಒಂದೊಂದು ಜಿದ್ದು ಎಲ್ಲ ಒಂದು ಗ್ರೂಪ್ ಮಾಡ್ಬಿಟ್ಟು ಕೂತ್ಕೊಂತ ಇದ್ದು. ಆ ಕ್ವಶನ್ ನಮ್ಗೆ ಬಂದಿಲ್ಲ ಅಂತ ಹೇಳಿದ್ರೆ ಒಟ್ ಸಾಲ್ವ್ ಮಾಡ್ಲೇಬೇಕು, ಟೆನಿ ಕಾಸ್ಟ್ ಯಾರೊಬ್ರು ಕ್ರ್ಯಾಕ್ ಮಾಡ್ಲೇಬೇಕು. ಅದೊಂದು ಚಾಲೆಂಜ್ ನಮ್ಮೊಳಗೆ. ಆ ಸಾಲ್ವ್ ಮಾಡಗಂಟ ನಿದ್ದೆ ಮಾಡಲ್ಲ ಆ ತರ. ಅಂಡ್ ನನಗೆ ತುಂಬಾ ಕಷ್ಟ ಆಗಿದ್ ಬಂದ್ಬಿಟ್ಟು ಜಿಕೆ ಅಲ್ಲಿ. ಸೊ ಜಿಕೆ ತುಂಬಾ ಟೈಮ್ ಕೊಡ್ತಾ ಇದ್ದೆ ಇದಕ್ಕಿಂತ ಮುಂಚೆ. ಲಾಸ್ಟ್ ಇಯರ್ RRB PO ಟೈಮ್ ಅಲ್ಲಿ ಡೈಲಿ ಒಂದು 3-4 ಅವರ್ಸ್ ಜಿಕೆ ಕೊಡ್ತಾ ಇದ್ದು. ಅಷ್ಟೆಲ್ಲ ಕೊಟ್ಟು ಲಾಸ್ಟಿಗೆ ಬಂದ್ಬಿಟ್ಟು ಎಕ್ಸಾಮ್ ಅಲ್ಲಿ 10 ಮಾರ್ಕ್ಸ್ ಬಂದ್ಬಿಟ್ಟಿತ್ತು ಔಟ್ ಆಫ್ 40ಗೆ. ಅವಾಗ ತುಂಬಾ ಫೀಲ್ ಆಗಿತ್ತು. ನಾವೇನು ತುಂಬಾ ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ, ಒಂದು ಅಟ್ಲೀಸ್ಟ್ ಒಂದು 20 ಮಾರ್ಕ್ಸ್ ಮೇಲೆ ಬರುತ್ತೆ ಅಂತ. ಅದಾದ್ಮೇಲೆ ನಮ್ಗೆ ಗೊತ್ತಾಯ್ತು ಜಿಕೆ ಸ್ಟ್ರಾಟಜಿ ಹೆಂಗೆ ಅಂತ, ಏನ್ ಓದ್ಕೋಬೇಕು ಅಂತ ಗೊತ್ತಾಯ್ತು. ಸೊ ಆ ಪಾರ್ಟ್ ಮೇಲೆ ಮಾತ್ರ ನಾವು ಫೋಕಸ್ ಮಾಡಕ್ ಸ್ಟಾರ್ಟ್ ಮಾಡ್ದು. ನಂಗೆ ತುಂಬಾ ಡಿಫಿಕಲ್ಟ್ ಆಗಿದ್ದು ಆ ಜಿಕೆನೆ. ಈಗ ಸ್ವಲ್ಪ ಓವರ್ಕಮ್ ಮಾಡಿ ಎಲ್ಲ ಎಕ್ಸಾಮ್ಸ್ ಅಲ್ಲೂ ಬರುತ್ತೆ, ಒಂದು 15 ಮಾರ್ಕ್ಸ್ ತನಕ ಬರುತ್ತೆ ಜಿಕೆ ಅಲ್ಲಿ.
ಸಾಕು ಅಂತ ಅನ್ಸುತ್ತೆ ಬ್ಯಾಂಕಿಂಗ್ ಫೀಲ್ಡ್ ಅಲ್ಲಿ ನನಗೆ ಅಷ್ಟು. ಸೊ ಹಾಗಾದ್ರೆ ಇಷ್ಟೆಲ್ಲಾ ನೀವು ಹೇಳ್ತಾ ಇದ್ರಿ. ಮತ್ತೆ ಇನ್ನೊಂದು, ಅವಾಗಿನ ತರ ಸೀನಿಯರ್ಸ್ ಅಂತ ಹೇಳ್ತಾ ಇದ್ರಿ. ಸೊ ಇವಾಗ ನೀವು ಕೂಡ ಸೀನಿಯರ್ಸ್, ಯಾಕಂದ್ರೆ ನಮ್ಮ ವೀಕ್ಷಕರು ಹೇಳ್ತಿರ್ತಾರೆ ಏನಪ್ಪಾ ಇದು ಟ್ರೈನರ್ಸ್ ಇದ್ರು ಏನು ಇವ್ರು ಬರೀ ಸೀನಿಯರ್ಸ್ ಅಂತ ಹೇಳ್ತಿದಾರೆ ಅಂದ್ರೆ, ಲಾಲ್ ಅಲ್ಲಿ ಆ ಒಂದು ಎನ್ವೈರನ್ಮೆಂಟ್ ಇದೆ. ಏನಪ್ಪಾ ಅಂತಂದ್ರೆ ಇಲ್ಲಿ ಟ್ರೈನರ್ಸ್ ಗಳು ಪಾಠ ಮಾಡ್ತೀವಿ, ಪ್ರಾಕ್ಟೀಸ್ ಸೆಷನ್ಸ್ ಕೂಡ ನಡೆಯುತ್ತೆ. ಬಟ್ ಅದರ್ ದನ್ ದಟ್ ಪ್ರಾಕ್ಟೀಸ್ ಮಾಡ್ತಾ ಇರ್ಬೇಕಾದ್ರೆ ಏನಾದ್ರು ಡೌಟ್ ಬಂತಂದ್ರೆ, ಕಳೆದ ವರ್ಷ ಅಥವಾ ಕಳೆದ ಎಕ್ಸಾಮ್ಸ್ ಅಲ್ಲಿ ಯಾರೆಲ್ಲ ಪ್ರಿಲಿಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಬಂದಿರ್ತಾರೆ, ಮೇನ್ಸ್ ಅಲ್ಲಿ ಕೆಲವೊಂದು ಮಾರ್ಕ್ಸ್ ಅಂತ ಕಳ್ಕೊಂಡು ಮತ್ತೆ ಪ್ರಿಪೇರ್ ಆಗ್ತಾ ಇರ್ತಾರೆ, ಅಂದ್ರೆ ಆ ತರ ನೆಕ್ಸ್ಟ್ ಲೆವೆಲ್ ಇರುವಂತ ವಿದ್ಯಾರ್ಥಿಗಳು, ನಾವು ಇಲ್ಲಿ ಫೇಸ್ 1, ಫೇಸ್ 2, ಫೇಸ್ 3 ಅಂತ ಮಾಡಿರ್ತೀವಿ. ಓಕೆ, ಅಂದ್ರೆ ವಿದ್ಯಾರ್ಥಿಗಳ ಗಮನ ಇಟ್ಕೊಂಡು ಮಾಡ್ತಾ ಇರುವಂತದ್ದು. ಸೊ ಆ ತರ ವಿದ್ಯಾರ್ಥಿಗಳು ಏನ್ ಮಾಡ್ತಾರೆ, ಟ್ರೈನ್ ಮಾಡ್ತಾರೆ. ಅಂದ್ರೆ ಲೈಕ್ ಏನಪ್ಪಾ, ಟ್ರೈನ್ ಮಾಡೋದಕ್ಕಿಂತ ಅವರು ಹೇಳ್ತಾರೆ, ಗೈಡೆನ್ಸ್ ಕೊಡ್ತಾರೆ. ನೋಡ್ರಪ್ಪ, ನಾನು ಲಾಸ್ಟ್ ಟೈಮ್ ಈ ತರ ಮಾಡ್ಬೇಕಾದ್ರೆ ಇದು ತಪ್ಪಾಗಿತ್ತು, ನೀವು ಈ ತಪ್ಪು ಮಾಡಬೇಡಿ. ಆದ್ರೆ ಆ ಒಂದು ಎನ್ವೈರನ್ಮೆಂಟ್ ಇಲ್ಲಿರೋದ್ರಿಂದ ಸೊ ಅವ್ರು ಹೇಳ್ತಾ ಇರ್ತಾರೆ ಸೀನಿಯರ್ಸ್ ಅಂತ. ಈಗ ಇವ್ರು ಏನ್ ಮಾಡ್ತಾರೆ, ಇವ್ರ ಕೆಳಗಡೆ ಇವಾಗ ಬಂದಿರೋಂತ ವಿದ್ಯಾರ್ಥಿಗಳು, ಇವರು ಯುಕೋ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇರ್ಬೋದು, ಆದರೆ ಇವಾಗ ಬಂದಾಗೆಲ್ಲ ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ, ನಾವು ನೋಡ್ತಾ ಇದ್ದಂಗೆ ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ, ನೋಡಿ ಈ ತರ ಮಾಡಿ, ಈ ತರ ಕೆಲಸವನ್ನ ಮಾಡಿ, ಈ ತರ ನೀವು ಇದ್ರ ಮೇಲೆ ವರ್ಕ್ ಮಾಡ್ಕೊಳ್ಳಿ ಅಂತ ಪ್ರತಿ ಒಂದಕ್ಕೂ ತಿಳಿಸ್ಕೊಡ್ತಾ ಇರ್ತಾರೆ. ಓಕೆ, ಸೊ ಇದು ನಮ್ಮ ಒಂದು ಎನ್ವೈರನ್ಮೆಂಟ್ ಅಲ್ಲಿ ಅಥವಾ ಕೋಚಿಂಗ್ ಅಲ್ಲಿ ನಡೀತಾ ಇರೋದು. ಹಾಗೆ ಈ ಒಂದು ವಿಷಯವನ್ನ ನಾನು ಅದಕ್ಕೆ ವ್ಯಕ್ತಪಡಿಸ್ತಾ ಇದ್ದೆ. ನಿಮ್ಮ ರೋಲ್ ಹೇಗಿತ್ತು ಅಂದ್ರೆ, ಇವಾಗ ಲರ್ನ್ ಆನ್ಲೈನ್ ಅಂತ ನೀವು ಹೇಳ್ತಾ ಇದ್ದೀರಾ, ಸೊ ನಮ್ಮ ಒಂದು ಇನ್ಸ್ಟಿಟ್ಯೂಷನ್, ಸೊ ಹೇಗೆ ನಿಮ್ಮ ಒಂದು ಈ ಅಚೀವ್ ಅಲ್ಲಿ, ಅಥವಾ ಏನ್ ಅಚೀವ್ ಮಾಡಿದಿರಲ್ಲ, ಅಥವಾ ಯುಕೋ ಬ್ಯಾಂಕ್ ಎಕ್ಸಾಮ್ ಕ್ಲಿಯರ್ ಮಾಡಿದಿರಾ, ಅಥವಾ ಹಲವಾರು ಎಕ್ಸಾಮ್ಸ್ ಗಳೀಗ RRB TPC ಆಗಿರ್ಬೋದು, ಎಲ್ಲ ಇನ್ನ ಆಗ್ತಾ ಇದೆ, ನೀವು ನೆವರ್ ಎಂಡಿಂಗ್. ಸೊ ಇದರಲ್ಲಿ ಹೇಗಿತ್ತು ಆ ಲರ್ನ್ ಆನ್ಲೈನ್ ಒಂದು ರೋಲ್ ಅಂತ ತಿಳ್ಕೊಬಹುದು? ಲೈಕ್ ಈಗ ನನ್ನ ಲೈಫ್ ವಿತೌಟ್ ಲರ್ನ್ ಆನ್ಲೈನ್ ಅಂತ ಕೇಳಿದ್ರೆ ನಥಿಂಗ್, ಏನೂ ಇಲ್ಲ. ಲೈಕ್ ನಾವ್ ಇಲ್ಲಿ ಬರ್ಬೇಕಾದ್ರೆ ನಮ್ಗೆ ಹೇಳಿದ್ರು ಕನಕ್ ಸರ್ ಫೋನ್ ಮಾಡಿ, ನಾವು ಎಲ್ಲೋ ಮನೆಯಲ್ಲಿ ಸರಿ ನಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗೋದಿಲ್ಲ, ಕ್ಲಿಯರ್ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಕುಂತ್ಕೊಂಡಿದ್ದಾಗ ಅವ್ರು ಕಂಟಿನ್ಯೂಸ್ ಆಗಿ ಫೋನ್ ಮಾಡಿ, ಇಲ್ಲ ಸಚಿನ್ ಅವ್ರು ನೀವು ಇಲ್ಲಿ ಬನ್ನಿ, ನಿಮ್ಮನ್ನ ಡೆಫಿನೆಟ್ ನಾನು ಪಾಸ್ ಮಾಡ್ಬಿಟ್ಟೆ ಕಳಿಸ್ತೀನಿ ನಾನು ನಿಮ್ಮನ್ನ ಅಂತೇಳಿ ಪ್ರಾಮಿಸ್ ಮಾಡಿ ಕರ್ಸಿದ್ರು ನಮ್ಮನ್ನ. ಸೊ ಆ ಒಂದು ಮಾತು ನೋಡಿ ಜೀವನ ಟರ್ನ್ ಮಾಡ್ಬಿಡ್ತೀವ. ಇಲ್ಲಾಂದ್ರೆ ನಮ್ಮ ಕೈಯಲ್ಲಿ ಡೆಫಿನೆಟ್ ಆಗಿ ಈ ಒಂದು ಸಂಸ್ಥೆ ಇಲ್ಲ, ನಾನು ಏನೂ ಇಲ್ಲ, ನಾನು ಏನೇ ಆಗಿದ್ರು ಇದೊಂದು ಸಂಸ್ಥೆಯಿಂದ ಬಿಟ್ರೆ, ಈಗ ನಾವು ಏನೇ ಅಚೀವ್ ಮಾಡ್ಬೋದು ಇನ್ ಮುಂದಕ್ಕೆ ಲೈಫಲ್ಲಿ. ಬಟ್ ಅದಕ್ಕೆ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಇರೋದು ಲರ್ನ್ ಆನ್ಲೈನ್. ನನ್ನ ಪ್ರಕಾರ ಲೈಕ್ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ, ಒಂದು ಎಜುಕೇಶನ್ ಬಂದ್ಬಿಟ್ಟು ಈ ಸಂಸ್ಥೆ ಬಂದ್ಬಿಟ್ಟು ಬಿಸ್ನೆಸ್ ಆಗಿ ನೋಡ್ತಾ ಇಲ್ಲ, ಮಕ್ಕಳ ಭವಿಷ್ಯ ಅಂತ ನೋಡ್ತದೆ. ನಾನು ಅದೇ ಹಂಗೆ ಅನ್ಕೊಳ್ಳೋದು, ಇಲ್ಲಿ ಯಾವತ್ತೂ ಕೂಡ ನಾವು ಕಟ್ಟುವಂತ ಫೀಸಿಗಲ್ಲ, ನಮ್ ಜೀವನಕ್ಕೆ ಬೆಲೆ ಕೊಡ್ತಾರೆ ಇಲ್ಲಿ. ಸೊ ಇಂಥ ಸಂಸ್ಥೆ ನನ್ನ ಪ್ರಕಾರ ನಾನು ಎಲ್ಲೂ ನೋಡಿಲ್ಲ, ನೀವು ನೋಡಿರಕ್ ಸಾಧ್ಯನೂ ಇಲ್ಲ. ಅದ್ ನೀವು ಇಲ್ಲಿ ಬಂದ್ಮೇಲೆ ನಿಮಗೆ ಫೀಲ್ ಆಗೋದು. ಹೊರಗಡಿನ ಜನ ಏನ್ ಬೇಕಾದ್ರೆ ಹೇಳ್ಬೋದು, ಒಳಗ್ ಬಂದ್ಮೇಲೆ ಇವ್ರಿಗೆ ತಗೊಳ್ಳೋಂತ ಕೇರ್ ಇದೆಯಲ್ಲ, ಅದು ಯಾರು ತಗೊಳಕ್ ಸಾಧ್ಯ ಇಲ್ಲ. ನಿಮ್ಗೊಂದು ನೆಗಡಿ ಬಂದ್ರು ಕೂಡ ಅದಕ್ಕೆ ಇಲ್ಲಿ ನಿಮ್ನಷ್ಟು ಕೇರ್ ಮಾಡ್ತಾರೆ, ಅಪ್ಪ ಅಮ್ಮ ಟ್ರೀಟ್ ಮಾಡ್ದಂಗೆ. ಸೊ ಆತರ ಹೋಮ್ಲಿ ಎನ್ವಿರಾನ್ಮೆಂಟ್ ಇಲ್ಲಿ. ಸೊ ಅದಕ್ಕೆ ನಮ್ಗೆ ಒಂಥರ ಈ ಸಂಸ್ಥೆ ಇದೆಯಲ್ಲ, ಇದೊಂಥರ ನಾವ್ ಈ ಸಂಸ್ಥೆ ಬಿಟ್ಟೋಗಿದೀವಿ ಈಗ ಆಲ್ರೆಡಿ ಒಂದು 3-4 months ಆಯ್ತು. ಬಟ್ ಎಲ್ಲೇ ಕುಂತ್ರು ಮನಸ್ಸು ಎಳಿತಿರತ್ತೆ ಈ ಸಂಸ್ಥೆಗೆ, ಯಾಕಂದ್ರೆ ಆ ತರ ಒಂದು ಎನ್ವಿರಾನ್ಮೆಂಟ್ ಇದೆ ಇಲ್ಲಿ. ಅಂಡ್ ಪ್ರತಿಯೊಬ್ಬರು ಕೂಡ ನಾನು ಹೇಳೋದಷ್ಟೇ, ಲೈಕ್ ಬನ್ನಿ, ಒಂದ್ಸರಿ ಧೈರ್ಯ ತಗೊಂಡ್ ಬನ್ನಿ ಈ ಸಂಸ್ಥೆಗೆ. ಈ ಸಂಸ್ಥೆ ನಿಮ್ನ ಯಾವ್ದೇ ಕಾರಣಕ್ಕೂ ಕೈ ಬಿಡೋದಿಲ್ಲ, ನಿಮ್ ಜೀವನಕ್ಕೊಂದು ದಾರಿ ಮಾಡಿ ಕೊಟ್ಟೆ ಕೊಡುತ್ತೆ ಈ ಸಂಸ್ಥೆ. ಈಗ ನೀವ್ ಹೇಳಿದ್ರಿ ಧೈರ್ಯ ತಗೊಂಡ್ ಬನ್ನಿ ಅಂತ ಹೇಳಿದ್ರಿ. ಓಕೆ, ಬಹಳ ಜನಕ್ಕೆ ತಲೆಯಲ್ಲಿ ಇರುತ್ತೆ ಇವಾಗ ಏನಂತ, ಬಿಡಪ್ಪ ಇವ್ರೇನೋ ಹೇಳ್ತವ್ರೆ ಮಾರ್ಕೆಟಿಂಗ್ ಮಾಡ್ತವ್ರ ಅಂತ. ಓಕೆ, ಬಹಳ ಜನ ಬರುತ್ತೆ ಇವಾಗ ಇರುವಂತ ಟ್ರೆಂಡ್ ಅಲ್ಲಿ. ಆದ್ರೆ ನಿಮಗೆ ಹೆಂಗ್ ಅನಿಸ್ತು, ಈಗ ಅದೇ ಎನ್ವೈರನ್ಮೆಂಟ್ ನಾನು ನಿಮ್ ಮೇಲೆ ಕೇಳ್ತೀನಿ. ಯಾಕಂದ್ರೆ ಈಗ ಅಲ್ಲಿ ನೋಡ್ತಾ ಇರೋ ವೀಕ್ಷಕರಿಗೆ ಹೊಸಬ್ರು, ನೀವು ಹೊಸಬ್ರು ಇದ್ದಾಗ, ಅಂದ್ರೆ ನೀವು ಇದ್ದಾಗ ನೀವು ಲರ್ನ್ ಆನ್ಲೈನ್ ಹೇಗ್ ಬಂದ್ರಿ ಇನಿಷಿಯಲ್ ಆಗಿ? ಅಂದ್ರೆ ಈಗ ಹೇಳಿದ್ರಿ ಕನಕ್ ಸರ್ ಈ ತರ ಕಾಲ್ ಮಾಡಿದ್ರಂತ, ಈಗ ಸಡನ್ ಆಗಿ ಕಾಲ್ ಮಾಡಿ ಹೇಳಿದ್ರು ಕೂಡ ಬಹಳ ಜನ ಹೇಳ್ತಾರೆ. ಓಕೆ, ಆದ್ರೆ ನಿಮ್ಗೆ ಇನಿಷಿಯಲ್ ಅನ್ಸಿರುತ್ತೆ ಡೌಟ್, ಏನದು ಈ ತರ ಕರಿತಿದಾರೆ, ಬಹಳ ಜನ ಈ ಕಡೆ ಇರ್ತಾ ಇದಾರೆ, ಮೇ ಬಿ ಅದೊಂದು ಇನ್ಸ್ಟಿಟ್ಯೂಷನ್ ಇರ್ಬೋದು ಬಿಡು ಅಂತ ಬಂದಿರ್ತೀರಾ. ಓಕೆ, ಸಹ ಅದು ಹೇಗೆ ನಿಮ್ಮ ಜರ್ನಿ ಬಂತು? ಅಂದ್ರೆ ಇವಾಗ ಬಂದಿರೋ ಹಾದಿ ಆಗಿರ್ಬೋದು, ಅಥವಾ ನಿಮಗೆ ಇಲ್ಲಿ ಸಿಕ್ಕಿರೋಂತ 1 year ಕೋಚಿಂಗ್, 2 year ಕೋಚಿಂಗ್, ಅಥವಾ ನಿಮ್ಮ ಎಕ್ಸಾಮ್ ಕ್ಲಿಯರ್ ಆಗತಕ್ಕ ಕೋಚಿಂಗ್, ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬೋದಾ? ಅಂದ್ರೆ ಲೈಕ್ ಏನಂತ ಹೇಳಿದ್ರೆ, ಲೈಕ್ ನಾವು ಆನ್ಲೈನ್ ಸ್ಟೂಡೆಂಟ್ ಆಗಿದ್ದಾಗ ನಾನ್ ಚೆನ್ನಾಗಿ ನೆನಪಿದೆ ನನಗೆ. ನಾವು ಅವಾಗ ಬಿಸ್ನೆಸ್ ಮಾಡ್ಕೊಂಡು ಬಂದ್ಬಿಟ್ಟು ಸಾಯಂಕಾಲ 6 ಗಂಟೆಗೆ ಓದಕ್ ಸ್ಟಾರ್ಟ್ ಮಾಡ್ತಿದ್ದೆ. 6 ಗಂಟೆಗೆ ಓದಕ್ ಸ್ಟಾರ್ಟ್ ಮಾಡಿದ್ರೆ 10-11 ಗಂಟೆಗೆಲ್ಲ ಓದ್ ಮುಗಿಯೋದು. 11 ಗಂಟೆ ನಂಗೆ ಡೌಟ್ ಬಂದಿರೋದು ಕ್ವಶನ್ಸ್. 11 ಗಂಟೆಗೆ ನಾವು ಕನಕ್ ಸರಿಗೆ ವಾಟ್ಸ್ಆಪ್ ಟೆಕ್ಸ್ಟ್ ಆಗ್ತಾ ಇದ್ದೆ. 11 ಗಂಟೆಗೆ ನೈಟ್ ವಿಡಿಯೋ ಕಾಲ್ ಮಾಡ್ಬಿಟ್ಟು ಡೌಟ್ ಸಾಲ್ವ್ ಮಾಡೋರು. ನನಗೆ ಅವಲೇ ಮನ್ಸಿಗೆ ಬಂದ್ಬಿಟ್ಟಿದ್ದು, ಏನಪ್ಪ ಇಷ್ಟು ಡೆಡಿಕೇಶನ್ ಕೊಡ್ತಾರಲ್ಲ, ನಾವ್ ಎಲ್ಲೋ ಇದ್ದವ್ರು ಹೆಂಗ್ ಡೆಡಿಕೇಶನ್ ಕೊಟ್ಟು ಅವ್ರು ನಮ್ಮನ್ನ ಟ್ರೀಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಇನ್ನು ನಾವ್ ಅಲ್ಲೇ ಇದ್ರೆ ನಮ್ದು ಇನ್ನು ಎಷ್ಟು ನಮ್ಮನ್ನ ಗೈಡ್ ಮಾಡಲ್ಲ ಅಂತ ಒಂದು ಇದ್ ಬಂತು. ಅಂಡ್ ಇನ್ನೊಂದು ನಂಬಿಕೆ ಎಲ್ಲಕ್ಕಿಂತ ಹೆಚ್ಚಾಗಿ, ನಾವ್ ಎಲ್ಲೋ ಯಾರನ್ನ ನಂಬ್ಕೊಂಡು ಎಲ್ಲೋ ಹೋಗಿ ಕೋಚಿಂಗ್ ತಗೊಳೋಕ್ಕಿಂತ ನಮ್ಮವರೇ ಇದಾರಲ್ಲ, ಈಗ ನನಗೆ ಇವ್ರ ಬಗ್ಗೆ ಗೊತ್ತು ಮುಂಚೆಯಿಂದನು. ಲೈಕ್ ನಾ ಏನು ಕೇಳಿಲ್ಲ, ಅವ್ರು ಬನ್ನಿ ಅಂದ ತಕ್ಷಣ ಆ ಒಂದ್ ಮಾತಿಗೆ ನಾ ಬಂದ್ಬಿಟ್ಟು, ಅದು ಏನೋ ನನಗೆ ಗೊತ್ತಿಲ್ಲ, ಆ ಮೂಮೆಂಟ್ ನಂಗೆ ಸ್ಪಾರ್ಕ್ ಆಯ್ತು. ಬನ್ನಿ ಸಚಿನ್, ಪಾಸ್ ಮಾಡಿ ಕಳಿಸ್ತೀನಿ, ಇಷ್ಟೇ ನಂಗೆ ಹೇಳಿದ್ದವ್ರು, ಮತ್ತೇನು ಹೇಳಲಿಲ್ಲ. ಅದೊಂದ್ ಮಾತಿಗೆ ನಾನು ಬಂದ್ಬಿಟ್ಟೆ.
ನೋಡಿ ಅವರು ನೋಡಿ ಪಾಸ್ ಮಾಡಿ ಕಳ್ಸ್ಬಿಟ್ರು ಇವಾಗ. So, ಏನು ಇಲ್ದಿದ್ದು ನನ್ನನ್ನ ನೋಡಿ ಆಫೀಸರ್ ಮಾಡ್ಬಿಟ್ಟಿದ್ದಾರೆ ಇವಾಗ. ಎಲ್ಲ ಕ್ರೆಡಿಟ್ಸ್ ಈ ದೇವ್ರುಗಳಿಗೆ ಸೇರಿತ್ತು, ನಮ್ದೆಲ್ಲ ಏನು ಇಲ್ಲ. ಸೊ ಇವಾಗ ಹೇಳ್ತೀರಾ ನಮ್ಮವರು ಅಂತ ಹೇಳಿದ ನಿಮ್ಮ ವರ್ಡ್ ಅದು ಅದ್ಭುತವಾಗಿರೋಂಥ ವರ್ಡ್. ಬಟ್ ಅದೇ ಈ ನಮ್ಮವ್ರು ಅನ್ನೋದು ಆಕಿಂತ ಮುಂಚೆ ಆನ್ಲೈನ್ ಅಲ್ಲೂ ಕೂಡ ಹೇಗ್ ನಂಬಿಕೆ ಬಂತು, ಆನ್ಲೈನ್ ಅಲ್ಲಾರು ನೋಡೋಣಪ್ಪ ಇವ್ರ ಬಗ್ಗೆ ಹೋಗೋಣ ಅಂತ ಏನಾದ್ರೂ ಈಗ ನಿಮಗೆ 1 ಇಯರ್ ಕೋಚಿಂಗ್ ಕೊಟ್ಟು ಮುಗಿ ಸಚಿನ್ ನಿಂದು ಕೋಚಿಂಗ್ ಮುಗೀತು ನಡೀರಿ ಅಂತ ನಾವೇನಾದ್ರು ಹೇಳಿದ್ವಾ, ಅಥವಾ ಹೇಗಿತ್ತು ನಿಮ್ಮ ಒಂದು ಅಲ್ಲಿ? ಇಲ್ಲ, ಇಲ್ಲಿ ಬಂದ್ಬಿಟ್ಟು ಹೇಗಿದೆ ಅಂದ್ರೆ ಲೈಫ್ ಟೈಮ್ ಕೋಚಿಂಗ್ ಅಲ್ಲಿ ಇದು ಎಲ್ಲೂ ಕೊಡಲ್ಲ ನನ್ನ ಪ್ರಕಾರ. ಇದು ನೀವು ಪಾಸ್ ಆಗೋ ಗಂಟೆ ಇಲ್ಲಿ ಇರ್ಬೋದು ಅಂತ ಹೇಳಿದ್ರೆ ನಿಮ್ ಜವಾಬ್ದಾರಿ ಕಂಪ್ಲೀಟ್ ಆಗಿ ಅವ್ರು ತಗೊಂಡಂಗೆ ಇಲ್ಲಿ. ಈಗ ಒಬ್ಬ ಸ್ಟೂಡೆಂಟ್ ಇಲ್ಲಿ ಇರ್ತಾನ ಅಂತ ಹೇಳಿದ್ರೆ ನನ್ನ ಪ್ರಕಾರ ಬೇರೆ ಕಡೆ ಅವನೊಬ್ಬ ಫೀಸ್ ಕಟ್ಟುವಂತ ಮೆಟೀರಿಯಲ್ ಮಾತ್ರ. ಆ 1 ವರ್ಷ ನಿನ್ ಟೆನ್ಯೂರ್ ಮುಗೀತು ಒಂಥರ ರೀಚಾರ್ಜ್ ಪ್ಯಾಕ್ ಮಾಡ್ದಂಗೆ. ಆಯ್ತು ರಿಚಾರ್ಜ್ ಮುಗೀತಾ, ಆಯ್ತು ನಡಿಯಪ್ಪ ಅಂತ ಕಳಿಸ್ತಾರೆ. ಇಲ್ಲ, ಹಂಗಿಲ್ಲ, ನಿಮ್ದು ಜವಾಬ್ದಾರಿ ತಗೊಂಡಂಗೆ ಇದು ಲೈಫ್ ಟೈಮ್ ಗಂಟ ನಾವು ಕೋಚಿಂಗ್ ಕೊಡ್ತೀವಿ ಅಂತ ಹೇಳಿದ್ರೆ. ಸೊ ಅದು ಹೇಳ್ದಾಗೆ ನಮ್ ಪ್ರತಿಯೊಬ್ಬರು ನಂಗೆ ನಂಬಿಕೆ ಬಂತು. ಓಕೆ, ಇದು ಇವ್ರು ತುಂಬಾ ಸೀರಿಯಸ್ ಆಗಿ ನಮ್ಗೆ ಇವ್ರು ಟ್ರೀಟ್ ಮಾಡ್ತಾರೆ ಅಂತ ನಂಗೆ ಅನಿಸ್ತು. ಅದೇನೋ ಒಂಥರ ನಂಬಿಕೆ ಬಂತು. ಲೈಕ್ ಇವ್ರು ಮುಂಚೆ ನಮ್ಗೆ ಆನ್ಲೈನ್ ಪಾಠ ಮಾಡ್ಬೇಕಾದ್ರು ಕೂಡ ಅಷ್ಟೇ, ನಾವು ಅದರ್ ದೆನ್ ಕ್ಲಾಸ್ ನಾವು ಅವ್ರಿಗೆ ಡೌಟ್ಸ್ ಕೇಳ್ತಾ ಇದ್ದು. 1 ಅವರ್ ಬಂದ್ಬಿಟ್ಟು ಇವ್ರು ಕ್ಲಾಸ್ ಮಾಡಿದ್ರೆ ಅದರ್ ದೆನ್ ಕ್ಲಾಸ್ 1 ಅವರ್ ನಾವು ಡೌಟೇ ಕೇಳ್ತಿದ್ವು ಅವರಿಗೆ. ಅವ್ರು ಸಮಾಧಾನವಾಗಿ ಹೇಳ್ಕೊಡೋರು. ಸೊ ವಿನಾಯಕ್ ಸರ್ ನಮ್ಗೆ ಜಿ ಕೆ ಮಾಡೋರು. ಜಿ ಕೆ ಬಂದ್ಬಿಟ್ಟು ನಮ್ಗೆ ಹೋಮ್ ವರ್ಕ್ ಕೊಡೋರು. ಯಾವ ಆನ್ಲೈನ್ ಕ್ಲಾಸ್ ಹೋಮ್ ವರ್ಕ್ ಕೊಡ್ತಿರ್ಲಿಲ್ಲ. ಇವ್ರು ಹೋಮ್ ವರ್ಕ್ ಕೊಟ್ಬಿಟ್ಟು ಆಫ್ಟರ್ ದಿ ಕ್ಲಾಸ್ ಕಾಲ್ ಮಾಡ್ಬಿಟ್ಟು ನಾವು ಅವ್ರಿಗೆ ಆನ್ಸರ್ ಹೇಳ್ಬೇಕು ನಾವು ಕಾನ್ಫರೆನ್ಸ್ ಕಾಲ್ ಅಲ್ಲಿ. ಸೊ ಅಷ್ಟೊಂದು ಕೇರ್ ತಗೊಂಡು ನಮ್ನೆ ನೋಡ್ಕೊಂಡಿದಾರೆ ಅಂತ ಹೇಳಿದ್ರೆ ಆಟೋಮೆಟಿಕ್ ಅದು ಏನಂತ ಹೇಳೋದು, ಒಂಥರ ತಂದೆ ತಾಯಿ ಇದ್ದಂಗೆ ಇವರು ಕೂಡ. ಜೀವನ ಕೊಟ್ಟದ ತಂದೆ ತಾಯಿಗಳು ಅಷ್ಟೇ. ಸೊ ಕೇರ್ಗಿಂತ ಇನ್ನೊಂದು ವರ್ಡ್ ಯೂಸ್ ಮಾಡ್ಲಿಲ್ಲ ನೀವು. ಲಾಲ್ ಅಂತಂದ್ರೆ ಈಗ ಒಂದು ಟಾರ್ಚರ್ ಅನ್ನೋ ಪದ ಇರುತ್ತೆ, ಯೂಶಲಿ ಅಭಿಲಾಷ್ ಅವ್ರು ಒಂದ್ಸಲ ಹೇಳ್ತಿರ್ತಾರೆ ಹಾ, ವಿಡಿಯೋದಲ್ಲಿ. ಬಹಳ ಜನಕ್ಕೆ ಅನ್ಕೋತಿರ್ತಾರೆ ಟಾರ್ಚರ್ ಅಂದ್ರೆ ಯಾಕೆ ಬೇಕು ಟಾರ್ಚರ್. ಈಗ ಟಾರ್ಚರ್ ಇಲ್ದೆ ಈ ವ್ಯಕ್ತಿ ಈಗ ಇಲ್ಲಿ ಕೂರ್ತಿದ್ರ ಅಥವಾ ಯಾವ ತರ ಟಾರ್ಚರ್ ಅಂತ ಅದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ ವಿದ್ಯಾರ್ಥಿಗಳಿಗೆ? ಟಾರ್ಚರ್ ಅಂದ್ರೆ ಅದ್ ಹೇಳಿದ್ರೆ ಈಗ ನಮ್ಮ ಅಪ್ಪ ಅಮ್ಮ ಚಿಕ್ಕ ವಯಸ್ಸಿನ ನಮ್ಗೆ ಬಡಿತಾ ಇರ್ತಾರೆ ಗೊತ್ತಾ, ಅದು ನಮ್ಗೆ ಟಾರ್ಚರ್ ಅಂತ ಅನ್ಸುತ್ತೆ. ಬಟ್ ನಾವು ದೊಡ್ಡದಾದಾಗ ಅನ್ಸುತ್ತೆ ಲೈಕ್ ಇಲ್ಲಪ್ಪ ಅವ್ರು ಬಡ್ದಿದ್ದಕ್ಕೆ ನಾವು ಇವತ್ತು ಚೆನ್ನಾಗಿ ಬೆಳೆದಿದೀವಿ ಅಂತ ಅನ್ಸುತ್ತೆ. ಈ ಟಾರ್ಚರ್ ಅನ್ನೋದು ಬಂದ್ಬಿಟ್ಟು ಅದೇ ತಂದೆ ತಾಯಿ ಸ್ಥಾನನ ಅಭಿಲಾಷ್ ಅವ್ರು ತುಂಬಿದ್ದಾರೆ ಅಷ್ಟೇ. ಅಲ್ಲಿ ಅವ್ರು ಬಡಿಯೋರು, ಇಲ್ಲಿಗೆ ಅಭಿಲಾಷ್ ಅವ್ರು ಬಡಿಯೋರು ಅಷ್ಟೇ. ಎಲ್ಲದು ನಮ್ ಭವಿಷ್ಯದ ಒಳ್ಳೇದಕ್ಕೋಸ್ಕರ ಬಿಟ್ರೆ ಮತ್ತೇನು ಅಲ್ಲ. ಇವಾಗ ನಾವೆಲ್ಲ ಆಗಿ ಬ್ಯಾಂಕ್ ಎಲ್ಲ ಕುಂತ್ಕೊಂಡಾಗ ಅನ್ಸುತ್ತೆ ಅಭಿಲಾಷ್ ಅವ್ರು ಬಂದು ಇನ್ನೊಂದು 4 ಏಟ್ ಬಡಿಲಿಯಪ್ಪ ಅನ್ಸುತ್ತೆ ನಮ್ಗೆ. ಈಗ ಇವಾಗ ನಮ್ಮನ್ನ ತಿತ್ತಿ ತಿಳೋರು ಮತ್ತೆ ಯಾರು ಇಲ್ವಲ್ಲ ಅಂತ ಅನ್ಸುತ್ತೆ. ಆ ಟಾರ್ಚರ್ ಅಲ್ಲ, ಅದೊಂಥರ ಅವ್ರು ನಮ್ಮೇಲೆ ಇಟ್ಟಿರುವಂತ ಪ್ರೀತಿ ಅಷ್ಟೇ ಅದು.